ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 2025 ಟಾಪ್ 700 ಪ್ರಚಲಿತ ಘಟನೆಗಳ ಸರಣಿಯ ಭಾಗವಾಗಿರ್ತಕ್ಕಂತಹ 4ನೇ ಭಾಗವನ್ನು ನಾವು ಈ ಒಂದು ಸೆಷನಲ್ಲಿ ನೋಡ್ಕೊಳ್ಳೋಣ, ಸರಿನಾ? ಸೊ ಇದಕ್ಕಿಂತ ಮುಂಚೆ ನಾವು 3 ಭಾಗಗಳನ್ನು ನೋಡ್ಕೊಂಡಿದ್ವಿ. ಸೊ ಮೊದಲನೇ ಭಾಗದಲ್ಲಿ 100 ಪ್ರಶ್ನೆಗಳು, ಎರಡನೇ ಭಾಗದಲ್ಲಿ 100 ಪ್ರಶ್ನೆಗಳು, ಆ್ಯಂಡ್ ದೆನ್ ಮೂರನೇ ಭಾಗದಲ್ಲಿ 72 ಪ್ರಶ್ನೆಗಳನ್ನು ನೋಡ್ಕೊಂಡಿದ್ವಿ, ಸರಿನಾ? ಸೊ ಈ ಭಾಗದಲ್ಲಿ ಮತ್ತೆ ಹಾಗೆ 100 ಪ್ರಶ್ನೆಗಳನ್ನು ನೋಡ್ಕೊಳ್ಳೋಣ, ಸರಿನಾ? ಸೊ ಟೋಟಲ್ ಎಷ್ಟು ಪ್ರಶ್ನೆಗಳು ನಿಮಗೆ ಕಂಪ್ಲೀಟ್ ಆಗುತ್ತೆ ಈ ಒಂದು ಸೆಷನ್ ಎಂಡ್ ಒಳಗೆ ಅಂತ ಕೇಳಿದ್ರೆ ಈ ಒಂದು 372 ಪ್ರಶ್ನೆಗಳು ನಿಮಗೆ ಕವರ್ ಆಗ್ತವೆ, ಸರಿನಾ? ಸೊ ಆ್ಯಂಡ್ ದೆನ್ ಉಳಿದಿರತಕ್ಕಂತಹ ಪ್ರಶ್ನೆಗಳನ್ನು ನೆಕ್ಸ್ಟ್ ಪಾರ್ಟ್ಗಳಲ್ಲಿ ನಾವು ನೋಡ್ತಾ ಹೋಗೋಣ, ಸರಿನಾ? ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿವರೆಗೂ ಮಾಡಿರ್ತಕ್ಕಂತಹ ಈ ಲಾಸ್ಟ್ 2025 ಇಯರ್ ಕರೆಂಟ್ ಅಫೇರ್ಸ್ನ ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ಸರಿನಾ? ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಒಂದೇ ಪಾರ್ಟನ್ನು ನೋಡಿ ಬಿಟ್ಬಿಡಬೇಡಿ, ಓಕೆ? ಸೊ ಮೀನ್ಸ್ ಒಂದು ಪಾರ್ಟಲ್ಲಿ ಅಂತಂದರೆ ನಿಮಗೆ ಜಾಸ್ತಿ ಕ್ವಶನ್ಗಳು ಅಂತಂದರೆ ಒಂದು 100 ಕ್ವಶನ್ಗಳು. ಸೊ ಇಡೀ ಒಂದು ವರ್ಷಕ್ಕೆ ನಿಮಗೆ ಎಷ್ಟು ದಿನಗಳಿದ್ದಾವೆ? 365 ದಿನಗಳಿದ್ದಾವೆ. ಸೊ 100 ಕ್ವಶನ್ಸಿಂದ ಏನಾಗುತ್ತೆ, ಓಕೆ? ಸೊ ಅಲ್ಲಿ ನಿಮಗೆ ಬರ್ಬೋದು, ಓಕೆ, 1-2 ಬರ್ಬೋದು, ಬಟ್ ನಿಮಗೆ ಜಾಸ್ತಿ ಕಂಟೆಂಟಿಂದ ನಿಮಗೆ ಕ್ವಶನ್ಗಳು ಬೇಕು ಎಕ್ಸಾಮಲ್ಲಿ ಅಂತಂದರೆ ನೀವು ಎಲ್ಲ ಸಹ ನೋಡ್ಕೊಳ್ಬೇಕಾಗತ್ತಲ್ವಾ? ಸೊ ಅದಕ್ಕೆ ಎಲ್ಲ ಪಾರ್ಟ್ಗಳನ್ನು ಸಹ ಈಕ್ವಲ್ ಪ್ರಿಫರೆನ್ಸಿಂದ ನೋಡಿ, ಓಕೆ? ಸೊ ಫಸ್ಟ್ ನೀವು ನೋಡ್ಕೊಳ್ಳಿ, ಆ್ಯಕ್ಚುಲಿ ರಿಯಲ್ ಟೈಮ್ ಕಾಂಪಿಟೇಷನ್ ಇದೆಯಲ್ವ ಅದು ಕಡಿಮೆನೇ ಸಿಗುತ್ತೆ ನಿಮಗೆ. ಸೊ ಫಸ್ಟ್ ವೀಡಿಯೋಗಳನ್ನು ನೀವು ನೋಡ್ಕೊಳ್ಳಿ, ಫಸ್ಟ್ ವೀಡಿಯೋಗಳದ್ದು ಅದು ಹೇಗಿರುತ್ತೆ, ಓಕೆ? 1 2 3 4 ಈ ಲೆವೆಲಲ್ಲಿ ನಿಮಗೆ ವ್ಯೂ ಸಿಗುತ್ತವೆ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ವೀಡಿಯೋದಲ್ಲಿ ನೀವು ನೋಡಿ, ಮೀನ್ಸ್ ಅದರದೇ ಒಂದು ಸೀರೀಸ್ ಇರುತ್ತೆ ಅಲ್ವಾ? ಸೊ ಮೀನ್ಸ್ ಅದರದೇ ಸೀರೀಸಲ್ಲಿ ನಿಮಗೆ 1 2 3 4 ಸೊ ಒಂದು ವಿದ್ಯಾರ್ಥಿ ಕಡಿಮೆ ಆಗಿರ್ತಾನೆ, ಆ್ಯಂಡ್ ದೆನ್ ಮೂರನೇದರಲ್ಲಿ ಸೊ ಮತ್ತೆ ಕಡಿಮೆ ಆಗಿರ್ತಾನೆ, ಆ್ಯಂಡ್ ದೆನ್ 4ನೇದರಲ್ಲಿ ಕಡಿಮೆ ಆಗಿರ್ತಾನೆ, ಆ್ಯಂಡ್ ದೆನ್ ಎಂಡ್ ಆಫ್ ದ ಸೀರೀಸಲ್ಲಿ ಏನಿದೆ ಅಲ್ವಾ ವಿಡಿಯೋದಲ್ಲಿ ಮೀನ್ಸ್ ಆ ವಿದ್ಯಾರ್ಥಿಗಳು ಕಡಿಮೆ ಆಗಿರ್ತಾರೆ. ಮೀನ್ಸ್ ವ್ಯೂಸ್ ಜಾಸ್ತಿ ಬಂದರೆ ವಿದ್ಯಾರ್ಥಿಗಳು ಜಾಸ್ತಿ ಒಂದು ಓದ್ತಾ ಇದ್ದಾರೆ ಅಂತಲ್ಲ, ಮೀನ್ಸ್ ಆ ಇಂಟ್ರೆಸ್ಟ್ ಏನಿದೆ ಅಲ್ವಾ ಕಡಿಮೆ ಆಗ್ತಾನೆ ಬರುತ್ತೆ. ಸೊ ಅದಕ್ಕೆ ಎಕ್ಸಾಮ್ಗೆ ಹೆದರಬೇಡಿ, ಜಸ್ಟ್ ಏನು ಅಂತಂದರೆ ಎಕ್ಸಾಮ್ ಬರೀರಿ, ನಿಮ್ಮದು ಎಕ್ಸಾಮ್ ಪಾಸ್ ಆಗುತ್ತೆ, ಓಕೆ? ಸೊ ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಮೊದಲ ಪ್ರಶ್ನೆ ಏನಿದೆ? ಇಂದಿನ ಮೊದಲ ಪ್ರಶ್ನೆ, ಕಾಜಿರಂಗ ಹುಲಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದೆ, ಓಕೆ? ಸೊ ಇದು ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಬರ್ತಾ ಇತ್ತು, ಸೊ ಅದಕ್ಕೆ ಇದನ್ನು ತೊಗೊಂಡಿದ್ವಿ. ಸೊ ಕಾಜಿರಂಗ ಹುಲಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ, ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಸರ್ ಇದು ಕಂಡುಬರೋದು? ಎಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್, ಇದು ಕಂಡುಬರೋದು ಈ ಒಂದು ಅಸ್ಸಾಮಲ್ಲಿ ಕಂಡುಬರುತ್ತೆ. ಸರ್ ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಒಂದು ಕಾಜಿರಂಗ ಹುಲಿ ಅಭಯಾರಣ್ಯ ಈ ಒಂದು ಅಸ್ಸಾಮಲ್ಲಿ ಕಂಡುಬರುತ್ತೆ. ಸರ್ ಯಾಕೆ ಸರ್ ಇದು ನ್ಯೂಸಲ್ಲಿ ಇತ್ತು? ಯಾಕೆ ಅಂತಂದರೆ ಇದರ ನಿರ್ದೇಶಕ ಏನಿದಾರಲ್ಲ ಅವ್ರು ನ್ಯೂಸಲ್ಲಿ ಇದ್ರು. ಸೊ ಅವರಿಗೆ ಒಂದು ಈ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಏನಿದೆ ಅಲ್ವಾ ಅವರು ಇವರಿಗೆ ಒಂದು ಗೌರವವನ್ನು ನೀಡಿದ್ರು, ಸರ್ ಒಂದು ಅವಾರ್ಡನ್ನು ನೀಡಿದ್ರು. ಸೊ ಅದಕ್ಕೆ ಇವರು ಇಂಪಾರ್ಟೆಂಟ್ ಆಗ್ತಾರೆ. ಯಾರು? ಈ ಒಂದು ಸೋನಾಲಿ ಅನ್ನೋರು, ಸರ್ ಸೋನಾಲಿ ಘೋಷ್ ಅವರಿಗೆ ಈ ಒಂದು ಪ್ರಶಸ್ತಿ ನೀಡಿತ್ತು. ಸೊ ಅವರು ಈ ಒಂದು ಅಸ್ಸಾಂನ ಕಾಜಿರಂಗ ಹುಲಿ ಅಭಯಾರಣ್ಯದ ನಿರ್ದೇಶಕಿ ಆಗಿದ್ರು. ಸೊ ಅದಕ್ಕೆ ಇದು ನ್ಯೂಸಲ್ಲಿ ಇತ್ತು, ಓಕೆ? ಯಾವುದೇ ಒಂದು ಕಾಜಿರಂಗ ಟೈಗರ್ ರಿಸರ್ವ್ ಅಂತ ಹೇಳ್ತೀವಿ, ಓಕೆ? ಆ್ಯಂಡ್ ದೆನ್ ನೆಕ್ಸ್ಟ್ ಅತಿ ಹೆಚ್ಚು ಟೈಗರ್ ಡೆನ್ಸಿಟಿಯನ್ನು ಹೊಂದಿರತಕ್ಕಂತಹ ಈ ಟೈಗರ್ ರಿಸರ್ವ್ಗಳು ಯಾವ್ಯಾವುದು ಅಂತ ಕೇಳ್ತೇನೆ ನಿಮಗೆ, ಸರ್. ಸೊ ಇದರಲ್ಲಿ ಟಾಪ್ 3 ಇದೆ ನೋಡಿ, ಇದು ಯಾವುದು? ಒಂದು ಕಾಜಿರಂಗ ಹುಲಿ ಅಭಯಾರಣ್ಯ, ಓಕೆ? ಸೊ ಹೈಯೆಸ್ಟ್ ಟೈಗರ್ ಡೆನ್ಸಿಟಿಯನ್ನು ಹೊಂದಿರತಕ್ಕಂತಹ 3ನೇ ಒಂದು ಹುಲಿ ಅಭಯಾರಣ್ಯ ಯಾವುದು ಅಂತ ಕೇಳಿದ್ರೆ ಈ ಒಂದು ಅಸ್ಸಾಮಲ್ಲಿ ಕಂಡುಬರ್ತಕ್ಕಂಥ ಕಾಜಿರಂಗ ಹುಲಿ ಅಭಯಾರಣ್ಯ. ಹಾಗಾದರೆ ಮೊದಲನೇದು ಯಾವುದು ಸರ್? ಅವನು ಹೇಳಬೇಕಾಗುತ್ತೆ ಸರ್, ನಮ್ಮ ಹೆಮ್ಮೆಯ ಬಂಡೀಪುರ ಟೈಗರ್ ರಿಸರ್ವ್ ಅಂತ, ಓಕೆ? ಯಾವುದು? ಬಂಡೀಪುರ ಟೈಗರ್ ರಿಸರ್ವ್ ಏನಿದೆ ಅಲ್ವಾ, ಸೊ ಇದು ಅತಿ ಹೆಚ್ಚು ಟೈಗರ್ ಡೆನ್ಸಿಟಿಯನ್ನು ಹೊಂದಿರತಕ್ಕಂತಹ ಒಂದು ಹುಲಿ ಅಭಯಾರಣ್ಯ ಆಗಿದೆ. ಅತಿ ಹೆಚ್ಚು ಹುಲಿಗಳು ಹೇಳ್ತಾ ಇಲ್ಲ ನಾನು, ಅತಿ ಹೆಚ್ಚು ಹುಲಿಯ ಒಂದು ಸಾಂದ್ರತೆಯನ್ನು ಹೇಳ್ತಾ ಇದ್ದೀನಿ, ಓಕೆ? ಸೊ ಮೀನ್ಸ್ ಅತಿ ಹೆಚ್ಚು ಹುಲಿ ಸಾಂದ್ರತೆಯನ್ನು ಹೊಂದಿರತಕ್ಕಂಥ ಒಂದು ಟೈಗರ್ ರಿಸರ್ವ್ ಯಾವುದು ಅಂತಂದರೆ ಈ ಒಂದು ಬಂಡೀಪುರ ಟೈಗರ್ ರಿಸರ್ವ್. ಆ್ಯಂಡ್ ದೆನ್ ಸೆಕೆಂಡ್ ಯಾವುದು ಅಂತ ಕೇಳಿದ್ರೆ ಈ ಜಿಮ್ ಕಾರ್ಬೆಟ್ ಯಾವುದು ಅಂದರೆ ಈ ಒಂದು ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೀವಿ. ಸೊ ಎಲ್ಲಿ ಕಂಡುಬರುತ್ತೆ ಇದು ಕಾರ್ಬೆಟ್ ನ್ಯಾಷನಲ್ ಪಾರ್ಕ್? ಇದು ಕಂಡುಬರೋದು ಈ ಒಂದು ಉತ್ತರಾಖಂಡದಲ್ಲಿ ಕಂಡುಬರುತ್ತೆ, ಓಕೆ? ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ಬೇಸಿಗೆ ಯೂನಿವರ್ಸಿಯೇಡ್ ಕ್ರೀಡಾಕೂಟದಲ್ಲಿ ಯೂನಿವರ್ಸಿಟಿ ಕ್ರೀಡಾಕೂಟದಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆದ್ದಿದೆ ಅಂತ ಕೇಳಿದ್ರೆ, ಎಷ್ಟು ಪದಕಗಳನ್ನು ಗೆದ್ದಿದೆ ನಮ್ಮ ಭಾರತ? ಎಷ್ಟು ಪದಕಗಳನ್ನು ಗೆದ್ದಿದೆ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗಿದೆ ಸರ್, ದ್ಯಾಟ್ ಈಸ್ ಈ 12 ಪದಕಗಳನ್ನು ಗೆದ್ದಿದೆ, ಸರಿನಾ? ಸೊ ಎಷ್ಟು ಪದಕಗಳು ಅಂತ ಕೇಳಿದ್ರೆ ಈ ಒಂದು 12 ಪದಕಗಳನ್ನು ಗೆದ್ದಿದೆ. ಯಾವುದರಲ್ಲಿ? ಈ ಒಂದು ಬೇಸಿಗೆ ಯೂನಿವರ್ಸಿಟಿ ಕ್ರೀಡಾಕೂಟದಲ್ಲಿ ನಮ್ಮ ಭಾರತ ಗೆದ್ದಿರತಕ್ಕಂಥ ಪದಕಗಳು. ಸೊ ಸರ್ ಹಾಗಾದರೆ ಈ ಒಂದು ಟೋಟಲ್ ಪದಕಗಳಲ್ಲಿ ಯಾವ ಒಂದು ದೇಶ ಫಸ್ಟ್ ಸ್ಥಾನದಲ್ಲಿದೆ? ಸೊ ಫಸ್ಟ್ ಸ್ಥಾನದಲ್ಲಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಒಂದು ಜಪಾನ್ ದೇಶ ಏನಿದೆ ಅಲ್ವಾ ಮೊದಲ ಸ್ಥಾನದಲ್ಲಿದೆ. ಎಷ್ಟು ಪದಕಗಳನ್ನು ಪಡೆದುಕೊಂಡಿದೆ? 79 ಪದಕಗಳನ್ನು ಪಡೆದುಕೊಳ್ಳುವ ಮೂಲಕ ಈ ಒಂದು ಬೇಸಿಗೆ ಯೂನಿವರ್ಸಿಟಿ ಕ್ರೀಡಾಕೂಟದಲ್ಲಿ ಈ ಜಪಾನ್ ಏನಿದೆ ಅಲ್ವಾ ಫಸ್ಟ್ ಸ್ಥಾನದಲ್ಲಿದೆ. ಆ್ಯಂಡ್ ದೆನ್ 2ನೇ ಸ್ಥಾನದಲ್ಲಿ ಯಾರಿದ್ದಾರೆ? ಸೊ 2ನೇ ಸ್ಥಾನದಲ್ಲಿ ಈ ಚೀನಾ ಇದೆ, ಓಕೆ? ಯಾವುದು? ಈ ಒಂದು ಚೀನಾ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ಬೇಸಿಗೆ ವಿಶ್ವವಿದ್ಯಾಲಯ ಕ್ರೀಡಾಕೂಟದಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆದ್ದಿದೆ ಅಂತ, ಓಕೆ? ಸೊ ಅಗೇನ್ ಇದು ಕ್ವಶನ್ ರಿಪೀಟ್ ಆಗಿದೆ. ಸೊ 12 ಪದಕಗಳನ್ನು ಗೆದ್ದಿದೆ, ಓಕೆ? ಆ್ಯಂಡ್ ದೆನ್ ನೆಕ್ಸ್ಟ್, ಭಾರತದಲ್ಲಿ ಪೆಟ್ರೋಲ್ನಲ್ಲಿ ಎಥನಾಲ್ ಮಿಶ್ರಣ ಮಾಡುವ ಪ್ರಸ್ತುತ ವಿಧಾನವೇನು ಅಂತ ಕೇಳಿದ್ದೇನೆ, ಓಕೆ? ಎಥನಾಲ್ ಎಷ್ಟು ಮಿಶ್ರಣ ಮಾಡ್ತಾ ಇದ್ದಾರೆ ರೀ? ಸೊ ಇವಾಗ ಪೆಟ್ರೋಲ್ ಕೇಳ್ತಿದ್ರ, ಪೆಟ್ರೋಲ್ ಸ್ಟೇಷನ್ಗೆ ನೀವು ಹೋಗಿದ್ರೆ ನಿಮ್ಗೆ ಗೊತ್ತಿರುತ್ತೆ E20 ಪೆಟ್ರೋಲ್ ಅಂತ. ವಾಟ್ ಯು ಮೀನ್ ಬೈ E20 ಪೆಟ್ರೋಲ್? ಎಥನಾಲ್ 20% ಮಿಕ್ಸ್ಡ್ ಮಾಡಿ ನಿಮಗೆ ಪೆಟ್ರೋಲನ್ನು ಮಾರ್ತಾ ಇದ್ದಾರೆ, ಓಕೆ? ಆ್ಯಕ್ಚುಲಿ ಇದು ನಿಮಗೆ ಮಾಡ್ತಿರ್ತಕ್ಕಂತಹ ದೋಖ ಇದು ಗೌರ್ಮೆಂಟ್. ಹೇಗೆ ಸರ್ ದೋಖ ಅಂತ ಹೇಳ್ತೀರಾ? ಎನ್ವೈರನ್ಮೆಂಟ್ಗೆ ಇದು ಹೆಲ್ಪ್ಫುಲ್ ಅಲ್ವಾ?
ಓಕೆ, ಹೆಲ್ಪ್ಫುಲ್ ಅಂತ ತೊಗೊಳ್ಳೋಣ. ಓಕೆ, ಸೊ ದಿಸ್ ಈಸ್ ಹೆಲ್ಪ್ಫುಲ್. ಸೊ ಮೊದಲು ಎಷ್ಟಿತ್ತು ಒಂದು ಲೀಟ್ರಿಗೆ? ಸೊ ಅಪ್ರಾಕ್ಸಿಮೇಟ್ ಅಂತ ಹೇಳ್ತಿದ್ದೀನಿ. ಓಕೆ, ದ ಎಕ್ಸಾಕ್ಟ್ ನಂಬರ್ ನಾಟ್ ಎಕ್ಸಾಕ್ಟ್ ನಂಬರ್, ಅಪ್ರಾಕ್ಸಿಮೇಟ್ ನಿಮಗೆ ಎಷ್ಟಿತ್ತು? 100 ರೂಪೀಸ್ ಇತ್ತು. ಓಕೆ, 100 ರೂಪೀಸ್ ಇತ್ತು ನಿಮಗೆ ಈ ಒಂದು ಪೆಟ್ರೋಲ್ಗೆ. ಆ್ಯಂಡ್ ದೆನ್ ಎಥನಾಲ್ ಮಿಕ್ಸ್ ಮಾಡಿದ್ರು, ಇದರಲ್ಲಿ ಏನಿತ್ತು? 100% ನಿಮಗೆ ಪೆಟ್ರೋಲ್ ಇತ್ತು. ಓಕೆ, ಆ್ಯಂಡ್ ದೆನ್ ಇವಾಗ 20% ಎಥನಾಲ್ ಮಿಕ್ಸ್ ಮಾಡ್ತಿದ್ದಾರೆ. ಆ್ಯಂಡ್ ದೆನ್ 80% ನಿಮಗೆ ಎಷ್ಟಿದೆ? ಪೆಟ್ರೋಲ್ ಇದೆ. ಓಕೆ, ಸೊ ಮೀನ್ಸ್ ಈ ಒಂದು 80% ಪೆಟ್ರೋಲ್ಗೆ ನಿಮಗೆ 80 ರೂಪೀಸ್ ತೊಗೊಳ್ಳಿ. ಓಕೆ, ಪ್ಲಸ್ ನಿಮಗೆ ಈ 20% ಎಥನಾಲ್ಗೆ ಎಷ್ಟು? ಒಂದು 3 ರೂಪಾಯಿ ತೊಗೊಂಡ್ರೆ ಎಷ್ಟು ಆಗಬೇಕಾಗಿತ್ತು ನಿಮಗೆ? 83 ರೂಪಾಯಿ ಆಗಬೇಕಾಗಿತ್ತು ನಿಮ್ಮ ಪೆಟ್ರೋಲ್ ರೇಟ್. ಬಟ್ ನೀವು 83 ರೂಪಾಯಿ ಕೊಡ್ತಿದ್ದೀರಾ? ಹಾಂ, ಕೊಡ್ತಿಲ್ಲ. ಸೊ ಅಗೇನ್ ನಿಮ್ಮ ಮೊದಲು ಎಷ್ಟು ಪೇ ಮಾಡ್ತಿದ್ದೀರಲ್ವ ಅಷ್ಟೇ ಪೇ ಮಾಡ್ತೀರಾ. ಮೀನ್ಸ್ ಇದು ನಿಮಗೆ ಧೋಕಾ ಆಗ್ತಿದೆ ಜನರಿಗೆ. ಓಕೆ, ಜಸ್ಟ್ ಮೂರ್ಖ ಮಾಡ್ತಿದ್ದಾರೆ ಅಷ್ಟೇ, ಎಂತ ಸಹ ಇಲ್ಲ. ಹೈಪೋಕ್ರೆಸಿಟಿ ಏನಿದೆಲ್ಲ ಸೇಮ್ ಇದೆ ಎಲ್ಲರದ್ದು ಸಹ. ಅದೆಲ್ಲ ಬಿಟ್ಟಾಕಿದ್ರು ಸಹ ದ ಎಕ್ಸಾಮ್ ರಿಲೇಟೆಡ್ ಇದನ್ನು ನೆನ್ಪಿಟ್ಕೊಳ್ಳಿ. ಇಷ್ಟು ಅಂತಂದರೆ ಈ ಒಂದು 20% ಅಂತ ಹೇಳ್ತೀವಿ ಸರ್ನ. ಈ ಒಂದು ಭಾರತದಲ್ಲಿ ಪೆಟ್ರೋಲ್ನಲ್ಲಿ ಎಥನಾಲ್ ಮಿಶ್ರಣ ಮಾಡುವ ಪ್ರಸ್ತುತ ವಿಧಾನ ಎಷ್ಟು ಅಂತ ಕೇಳಿದ್ರೆ, ಈ ಒಂದು 20% ಮಿಶ್ರಣ ಅಂತ ಹೇಳ್ತೀವಿ ಸರ್ನ. ಸೊ ಇದು ಸಹ ಗೊತ್ತಿರಲಿ, ಇದು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಎಥನಾಲ್ನ ಫಾರ್ಮುಲಾ ಕೇಳಬಹುದಲ್ಲ ನಿಮಗೆ. ಎಥನಾಲ್ನ ಫಾರ್ಮುಲಾ ಏನಾಗಿದೆ? ಎಥನಾಲ್ ಫಾರ್ಮುಲಾ ನೀವು ಹೇಳಬೇಕಾಗುತ್ತೆ ಅವಾಗ ಯಾವುದು ಅಂತ ಕೇಳಿದ್ರೆ, ಈ ಒಂದು C2H5OH ಅಂತ ಸರ್ನ. ಏನು ಈ ಒಂದು C2H5OH. ಓಕೆ, ಸೊ ಇದು ನಿಮಗೆ ಕೇಳ್ತಾನೆ ನೋಡಿ. ಓಕೆ, ಸೊ ಮೀನ್ಸ್ ಸೈನ್ಸಲ್ಲಿ ಕ್ವಶನ್ ತೆಗೆದ್ರೆ ನಿಮಗೆ ಇದ್ರ ಕೇಳ್ಬೋದು ಯಾವುದು ಎಥನಾಲ್ನ ಒಂದು ಸೂತ್ರ ಏನು ಅಂತ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಎಥನಾಲ್ ಯಾವುದ್ಯಾವುದರಿಂದ ಸಿಗುತ್ತೆ ಸರ್? ಎಥನಾಲ್ ಸಿಗೋದು ನಿಮಗೆ ಒಂದು ಶುಗರ್ ಕೇನಿಂದ ಸಿಗುತ್ತೆ. ಮೀನ್ಸ್ ಕಬ್ಬಿದೆ ಅಲ್ವಾ, ನೀವು ಆ ಕಬ್ಬಿಂದ ಈ ಒಂದು ಎಥನಾಲ್ ಸಿಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ವೆಜಿಟಬಲ್ ವೇಸ್ಟ್ ಏನಿದೆ ಅಲ್ವಾ, ಅದರಿಂದ ಸಹ ಈ ಒಂದು ಎಥನಾಲ್ನ ನಾವು ತಯಾರಿ ಮಾಡಬಹುದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, MSMEಗಳಿಗಾಗಿ ಅದಿತಿ ಯೋಜನೆಯನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದ್ದೇನೆ. ಓಕೆ, ಈ ಒಂದು ಅದಿತಿ ಸ್ಕೀಮ್ನ ಪ್ರಾರಂಭ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಪ್ರಾರಂಭ ಮಾಡಿದ್ದಾರೆ ಸರ್ ಇದನ್ನು? ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ಈ ಮನೋಹರ್ ಲಾಲ್ ಖಟ್ಟರ್ ಅವರು. ಯಾರು ಅಂತಂದರೆ ಈ ಒಂದು ಮನೋಹರ್ ಲಾಲ್ ಖಟ್ಟರ್ ಅವರು ಅಂತ ಹೇಳ್ತೀವಿ. ಯಾವ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದರೆ ಈ ಒಂದು ಮನೋಹರ್ ಲಾಲ್ ಖಟ್ಟರ್ ಅವರು? ಅದಿತಿ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ ಸರ್ನ. ಯಾರು? ಈ ಒಂದು ಮನೋಹರ್ ಲಾಲ್ ಖಟ್ಟರ್ ಅವರು ಅಂತ ಹೇಳ್ತೀವಿ ಸರ್ನ. ಸೊ ಹಾಗಾದರೆ ಈ ಒಂದು ಅದಿತಿ ಯೋಜನೆಯ ಒಂದು ವಿಸ್ತೃತ ರೂಪ ಏನು? ಅಸಿಸ್ಟೆನ್ಸ್ ಫಾರ್ ಡೆವಲಪ್ಮೆಂಟ್ ಆಫ್ ಎನರ್ಜಿ ಎಫಿಷಿಯೆಂಟ್ ಟೆಕ್ನಾಲಜೀಸ್ ಇನ್ ಇಂಡಸ್ಟ್ರೀಸ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳ್ತೀವಿ ಸರಿನಾ. ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ ಸರಿನಾ. ಸೊ ಆ್ಯಂಡ್ ನೆಕ್ಸ್ಟ್ ಇವರು ಯಾವುದರ ಒಂದು ಮಿನಿಸ್ಟರ್ ಇದ್ದಾರೆ? ಮಿನಿಸ್ಟರ್ ಆಫ್ ಪವರ್ ಆ್ಯಂಡ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಅಂತ ಹೇಳ್ತೀವಿ. ಯಾರು? ಈ ಒಂದು ಮನೋಹರ್ ಲಾಲ್ ಖಟ್ಟರ್ ಅವರು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಬುಡಕಟ್ಟು ಜಿನೋಮ್ ಅನುಕ್ರಮ ಯೋಜನೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿತು ಅಂತ ಕೇಳಿದ್ರೆ, ಓಕೆ, ಫಸ್ಟ್ ಟ್ರೈಬಲ್ ಜಿನೋಮ್ ಸೀಕ್ವೆನ್ಸಿಂಗ್ ಪ್ರಾಜೆಕ್ಟನ್ನು ಆರಂಭ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಅಂತ? ಯಾವ ರಾಜ್ಯ ಆರಂಭ ಮಾಡಿದೆ ಸರ್ ಇದನ್ನು? ಸೊ ಇದನ್ನು ಆರಂಭ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ಈ ಗುಜರಾತ್. ಓಕೆ, ಯಾವುದು? ಒಂದು ಗುಜರಾತ್ ಆರಂಭ ಮಾಡಿದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಮೊದಲ ಡಿಜಿಟಲ್ ಅಲೆಮಾರಿ ಗ್ರಾಮವನ್ನು ಯಾವ ರಾಜ್ಯದಲ್ಲಿ ತೆರೆಯಲಾಗಿದೆ ಅಂತ? ಓಕೆ, ಯಾವುದು ಸರ್ ಅದು ಗ್ರಾಮ? ಓಕೆ, ಇಲ್ಲಿ ರಾಜ್ಯ ಕೊಟ್ಟಿದ್ದಾರೆ, ಬಟ್ ನಮಗೆ ಎಕ್ಸಾಕ್ಟ್ ಊರು ಬೇಕಲ್ವಾ? ಯಾವುದು ಸರ್ ಅದು ಊರು? ಸರ್ ಯಾಕ್ಟೇನ್ ಊರು ಸರ್. ನಾವು ಏನಂತ ಹೇಳ್ತೀವಿ? ಈ ಒಂದು ಯಾಕ್ಟೇನ್ ಅಂತ ಹೇಳ್ತೀವಿ. ಯಾಕಂತ ಹೇಳ್ತಿಲ್ಲ, ಆ್ಯಕ್ಟೇನ್ ಅಂತ ಹೇಳ್ತಿದ್ದೀನಿ. ಓಕೆ, ಆ್ಯಕ್ಟೇನ್. ಈ ಒಂದು ಆ್ಯಕ್ಟೇನ್ ಅನ್ನುವ ಗ್ರಾಮ ಎಲ್ಲಿ ಕಂಡುಬರುತ್ತೆ? ಮೊದಲ ಅಲೆಮಾರಿ ಡಿಜಿಟಲ್ ಅಲೆಮಾರಿ ಗ್ರಾಮ ಎಲ್ಲಿ ಕಂಡುಬರುತ್ತೆ ಅಂದರೆ ಒಂದು ಸಿಕ್ಕಿಮಲ್ಲಿ ಕಂಡುಬರುತ್ತೆ ಹೆಸರನ್ನ. ಎಲ್ಲಿ? ಒಂದು ಸಿಕ್ಕಿಮಲ್ಲಿ ಅಂತ ಹೇಳ್ತೀವಿ ಹೆಸರನ್ನ. ಸೊ ಇದು ಸಹ ಗೊತ್ತಿರಲಿ, ಇದು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ 88ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರು ಅಂತ? ಓಕೆ, 88ನೇದು ಇವಾಗ ಬಿಟ್ಟಾಕ್ಬಿಡಿ, ಬಟ್ ಆದರೂ ಸಹ ನೀವು ಕೇಳ್ತೀರಾ ಆನ್ಸರ್ ಬೇಕು ಅಂದರೆ ತಗೊಳ್ಳಿ. ಯಾವುದು? ಈ ಒಂದು ದಿವ್ಯಾ ದೇಶ್ಮುಖ್ ಅವರು ಆಗ್ತಾರೆ ಹೆಸರನ್ನ. ಯಾರು? ದಿವ್ಯಾ ದೇಶ್ಮುಖ್ ಅವರು 88ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಬಟ್ ನಿಮಗೆ ಪ್ರಸ್ತುತ 91, 92 ಇಂಪಾರ್ಟೆಂಟ್ ಆಗುತ್ತೆ. 91ನೇದವ್ರು ಯಾರು ಸರ್? ಈ ಒಂದು ರಾಹುಲ್ ಅವರು ಅಂತ ಹೇಳ್ತೀವಿ ಸರ್ನ. ಯಾರು? ರಾಹುಲ್ ಅವರು. ಆ್ಯಂಡ್ ದೆನ್ 92ನೇದವ್ರು ಯಾರು ಅಂತ ಕೇಳಿದ್ರೆ ಆರ್ಯನ್ ಅವರು ಅಂತ ಹೇಳ್ತೀವಿ ಸರ್ನ. ಯಾರು? ಆರ್ಯನ್ ಸರ್ನ. ಸೊ ಇದ್ರ ಮೇಲೆ ನಿಮಗೆ RRB ಜಾಸ್ತಿ ಫೋಕಸ್ ಮಾಡ್ತಾನೆ. ಎಷ್ಟನೇದವರು ಗ್ರ್ಯಾಂಡ್ ಮಾಸ್ಟರ್ ಇದ್ದಾರೆ ಹಾಗೆ ಹೀಗೆ ಅಂತ. ಓಕೆ, ಬಟ್ ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಯಾರು ಸರ್? ವಿಶ್ವನಾಥನ್ ಆನಂದ್ ಅವರು ಅಲ್ವಾ? ಓಕೆ, ವಿಶ್ವನಾಥನ್ ಆನಂದ್ ಅವರೇ ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ISO ಪ್ರಮಾಣೀಕೃತ ಪೊಲೀಸ್ ಠಾಣೆ ಯಾವುದು ಅಂತ ಕೇಳಿದ್ದೇನೆ. ಓಕೆ, ಈ ಒಂದು ಭಾರತದ ಮೊದಲ ISO ಸರ್ಟಿಫೈಡ್ ಪೊಲೀಸ್ ಸ್ಟೇಷನ್ ಯಾವುದು ಸರ್? ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ಒಂದು ಅರ್ಥಂಕೂಲ್ ಪೊಲೀಸ್ ಸ್ಟೇಷನ್ ಆಗುತ್ತೆ ಸರ್. ಯಾವುದು? ಒಂದು ಅರ್ಥಂಕೂಲ್ ಪೊಲೀಸ್ ಸ್ಟೇಷನ್ ಸರ್. ಹಾಗಾದರೆ ಒಂದು ಹೆಸರು ಕೇಳಿದ್ರೆ ನಾವು ಹೇಳ್ಬೋದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಸರ್ ಇದು? ಈ ಒಂದು ರಾಜ್ಯ ಕಂಡುಬರೋದು ಯಾವುದು ಅಂತ ಕೇಳಿದ್ರೆ ಒಂದು ಕೇರಳ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಅರ್ಥಂಕೂಲ್ ಕಂಡುಬರೋದಿಲ್ಲ ಅಂದರೆ ಈ ಒಂದು ಕೇರಳದಲ್ಲಿ ಕಂಡುಬರ್ತಕ್ಕಂಥ ಒಂದು ಪೊಲೀಸ್ ಸ್ಟೇಷನ್ ಆಗಿದೆ. ಸೊ ಇದು ISO ಸರ್ಟಿಫೈಡ್ ಪೊಲೀಸ್ ಸ್ಟೇಷನ್ ಆಗಿದೆ ಸರ್. ಸೊ ದಿಸ್ ಇಸ್ ದ ಇಂಡಿಯಾಸ್ ಫಸ್ಟ್ ISO ಸರ್ಟಿಫೈಡ್ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹುರುನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ ಅಲ್ಲಿ 2025ರಲ್ಲಿ ಭಾರತದ ಸ್ಥಾನ ಎಷ್ಟನೇದು ಅಂತ ಕೇಳಿದ್ರೆ ಸರ್? ಎಷ್ಟನೇ ಸ್ಥಾನದಲ್ಲಿ ನಮ್ಮ ಭಾರತ ಕಂಡುಬರ್ತಾ ಇದೆ? ಎಷ್ಟನೇ ಸ್ಥಾನದಲ್ಲಿ ಕಂಡುಬರ್ತಾ ಇದೆ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್, ಇದು 3ನೇ ಸ್ಥಾನದಲ್ಲಿ ನಮ್ಮ ಭಾರತ ಕಂಡುಬರ್ತಾ ಇದೆ. ಓಕೆ ಸರ್, ಹಾಗಾದ್ರೆ ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ ಸರ್? USA. 2ನೇ ಸ್ಥಾನದಲ್ಲಿ ಯಾರು ಸರ್? ಚೀನಾ ಅಂತ ಹೇಳ್ತೀವಿ ಸರ್. ಯಾವುದು? ಮೊದಲನೇ ಸ್ಥಾನದಲ್ಲಿ USA, ಆ್ಯಂಡ್ ದೆನ್ 2ನೇ ಸ್ಥಾನದಲ್ಲಿ ಈ ಒಂದು ಚೀನಾ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಚೀನಾ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕಾರ್ಗಿಲ್ ವಿಜಯ ದಿವಸವನ್ನು ಯಾವ ದಿನಾಂಕದಂದು ಆಚರಿಸಲಾಗ್ತದೆ ಅಂತ ಕೇಳಿದ್ರೆ ಓಕೆ, ಯಾವಾಗ ಆಚರಣೆ ಮಾಡ್ತೀವಿ ಸರ್ ಈ ಒಂದು ಕಾರ್ಗಿಲ್ ವಿಜಯ ದಿವಸವನ್ನು? ಯಾವಾಗ ಅಂತ ಕೇಳಿದ್ರೆ ಸರ್ ಅದನ್ನು ಹೇಗೆ ಮರೆಯೋಕ್ಕಾಗುತ್ತೆ ಸರ್? ಅದು ನಮ್ಮ ಭಾರತೀಯ ಒಂದು ಹೆಮ್ಮೆ. ಯಾವಾಗ? 26 ಜುಲೈಗೆ ನಾವು ಆಚರಣೆಯನ್ನು ಮಾಡ್ತೀವಿ ಸರ್. ಯಾವಾಗ? ಪ್ರತಿ ವರ್ಷ 26 ಜುಲೈಗೆ ನಾವು ಕಾರ್ಗಿಲ್ ವಿಜಯ್ ದಿವಸ ಅಂತ ಆಚರಣೆ ಮಾಡ್ತೀವಿ. ಓಕೆ, ಯಾವುದನ್ನ? ಈ ಒಂದು ಕಾರ್ಗಿಲ್ ವಿಜಯ್ ದಿವಸ ಅಂತ ಆಚರಣೆ ಮಾಡ್ತೀವಿ. ಯಾವಾಗ? ಈ ಒಂದು
ಜುಲೈ 26 ಅಂತ ಹೇಳ್ತೀವಿ ಸರ್. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಕಾರ್ಗಿಲ್ ಯುದ್ಧ ಆಗಿರೋದು ಯಾವಾಗ ಸರ್? 1999ರಲ್ಲಿ ಒಂದು ಕಾರ್ಗಿಲ್ ಯುದ್ಧ ಆಗುತ್ತೆ. ಓಕೆ, ಸೊ ಅಲ್ಲಿ ಒಂದು ಆಪರೇಷನ್ ಮಾಡ್ತಾರೆ, ಆಪರೇಷನ್ ವಿಜಯ್ ಅನ್ನೋ ಒಂದು ಕಾರ್ಯಾಚರಣೆಯನ್ನು ಸಹ ಹಮ್ಮಿಕೊಂಡಿರ್ತಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ವಿಶ್ವ ಹೆಪಟೈಟಿಸ್ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳಿದ್ದೇನೆ ಸರ್. ಈ ಒಂದು ಹೆಪಟೈಟಿಸ್ ಡೇ ಅನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ ಸರ್? ಹೆಪಟೈಟಿಸ್ ಡೇ ನಾವು ಆಚರಣೆ ಮಾಡೋದು ಈ ಒಂದು 28 ಜುಲೈಗೆ ನಾವು ವಿಶ್ವ ಹೆಪಟೈಟಿಸ್ ದಿನ ಅಂತ ಆಚರಣೆ ಮಾಡ್ತೀವಿ ಸರ್. ಯಾವಾಗ ಈ ಒಂದು ವಿಶ್ವ ಹೆಪಟೈಟಿಸ್ ದಿನ ಈ ಒಂದು 28 ಜುಲೈಗೆ ಆಚರಣೆಯನ್ನು ಮಾಡ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ಸರಕು ಮತ್ತು ಸೇವಾ ತೆರಿಗೆ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳಿದ್ದೇನೆ ಸರ್. ಈ ಒಂದು ಸರಕು ಮತ್ತು ಸೇವಾ ತೆರಿಗೆಯನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್, ಈ ಒಂದು 1 ಜುಲೈಗೆ ನಾವು ಪ್ರತಿ ವರ್ಷ GST ದಿನವನ್ನಾಗಿ ಆಚರಣೆ ಮಾಡ್ತೀವಿ. 1 ಜುಲೈಗೆ ನಾವು ಈ ಒಂದು ವೈದ್ಯರ ದಿನ ಅಂತ ಆಚರಣೆ ಮಾಡ್ತೀವಿ ಸರ್, ಏನು ಡಾಕ್ಟರ್ಸ್ ಡೇ ಅಂತ. ಆ್ಯಂಡ್ ದೆನ್ 1 ಜುಲೈಗೆ ನಾವು CA ಡೇ ಅಂತ ಆಚರಣೆ ಮಾಡ್ತೀವಿ. ಓಕೆ, ಚಾರ್ಟೆಡ್ ಅಕೌಂಟ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ. ಆ್ಯಂಡ್ ದೆನ್ 1 ಜುಲೈಗೆ ನಾವು ನಮ್ಮ ಕರ್ನಾಟಕದ ಸುದ್ದಿ ಪತ್ರಿಕೆಯ ದಿನ ಅಂತ ನಾವು ಆಚರಣೆ ಮಾಡ್ತೀವಿ ಸರ್. ಸೊ ಇದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜಾಮಾತಾ ಭಾರತ ಮತ್ತು ಯಾವ ದೇಶದ ನಡುವಿನ ಜಂಟಿ ಸಮುದ್ರ ವ್ಯಾಯಾಮವಾಗಿದೆ ಅಂತ ಕೇಳಿದ್ದೇನೆ. ಓಕೆ, ಯಾವುದು ಈ ಒಂದು ಜಾಮಾತಾ ಅನ್ನೋದು ಯಾವ ದೇಶದ ಮಧ್ಯೆ ಸರ್? ಇದು ಹೇಳ್ಬೋದಾ? ಯಾವುದು ಯಾವ ದೇಶ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ನಮ್ಮ ಭಾರತ ಮತ್ತು ಜಪಾನ್ ಅಂತ. ಓಕೆ, ಏನು ನಮ್ಮ ಭಾರತ ಮತ್ತು ಜಪಾನ್ ಅಂತ ಹೇಳಬೇಕಾಗುತ್ತೆ. ಯಾವುದು ಜಾಮಾತಾ ಅನ್ನೋದು ಯಾವ್ಯಾವ ದೇಶಗಳ ಒಂದು ಜಂಟಿ ಸಮುದ್ರ ವ್ಯಾಯಾಮ ಆಗಿದೆ ಅಂತ ಕೇಳಿದ್ರೆ ನಮ್ಮ ಭಾರತ ಮತ್ತು ಜಪಾನ್ ಅಂತ ಹೇಳ್ತೀವಿ ಸರ್. ಹಾಗಾದ್ರೆ ಈ ಒಂದು ಜಾಮಾತಾದ ಒಂದು ಮೀನಿಂಗ್ ಏನು ಸರ್? ಜಾಮಾತಾ ಅಂದರೆ ಹೋಗು ತಾಯಿ ಅನ್ನಂಗೆ ಅದರ ಅರ್ಥ ಅಲ್ಲ. ಇದು ನಮ್ಮ ಹಿಂದಿ ಜಾಮಾತಾ ಅಲ್ಲ, ಇದು ಏನು ಅಂದರೆ ಜಪಾನೀಸ್ ಜಾಮಾತಾ ಇದು. ಆ್ಯಕ್ಚುಲಿ ಜಪಾನೀಸ್ ಜಾಮಾತಾದಲ್ಲಿ ಜಪಾನೀಸಲ್ಲಿ ಏನಂತ ಹೇಳ್ತಾರೆ ಜಾಮಾತಾ ಅಂದರೆ ಸಿ ಯು ಲೇಟರ್ ಅಂತ. ಓಕೆ, ಸಿ ಯು ಲೇಟರ್ ಅಂತ ಮೀನ್ಸ್ ಐ ಥಿಂಕ್ ಒಂದು ರೀತಿಯಲ್ಲಿ ನೀವು ಯೋಚನೆ ಮಾಡಿ, ಎರಡೂ ಸಹ ಸೇಮ್ ಆಗಲ್ವಾ ಮೀನಿಂಗ್? ಓಕೆ, ಇವಾಗ ಹೋಗು ಆಮೇಲೆ ಸಿಗೋಣ ಅಂತ ಅಲ್ವಾ? ಜಾಮಾತ ಇವಾಗ ಹೋಗು ಅಂತಂದರೆ ಮೀನ್ಸ್ ಆಮೇಲೆ ಸಿಗೋಣ ಅಂತಲೇ ಅರ್ಥ ಅಲ್ವಾ? ಮೀನ್ಸ್ ಆಮೇಲೆ ಸಿಗೋಣ ಅಂತಂದರೆ ಮೀನ್ಸ್ ಇವಾಗ ಹೋಗು ಅಂತಲೇ ಅದರ ಅರ್ಥ ಅಲ್ವಾ? ಮೀನ್ಸ್ ಎರಡು ಸಹ ಸೇಮ್ ಆಯ್ತಲ್ವಾ? ನೆನ್ಪಿಟ್ಕೊಳ್ಳಿ ಇದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ಯುವ ಆಧ್ಯಾತ್ಮಿಕ ಶೃಂಗಸಭೆ ಎಲ್ಲಿ ನಡೆಯಿತು ಅಂತ ಕೇಳಿದ್ದೇನೆ ಸರ್. ಈ ಒಂದು ಯುವ ಆಧ್ಯಾತ್ಮಿಕ ಶೃಂಗಸಭೆ ಯೂತ್ ಸ್ಪಿರಿಚುವಲ್ ಸಮಿಟ್ ಎಲ್ಲಿ ನಡೆಯಿತು, ಎಲ್ಲಿ ನಡೆದಿದೆ ಅಂತ ಕೇಳಿದ್ರೆ ಸರ್, ಅದು ನಡೆದಿರೋದು ಈ ಒಂದು ವಾರಣಾಸಿಯಲ್ಲಿ ನಡೆದಿದೆ ಸರ್. ಎಲ್ಲಿ ನಡೆದಿದೆ ಅಂದರೆ ಈ ಒಂದು ವಾರಣಾಸಿಯಲ್ಲಿ ಈ ಒಂದು ಯುವ ಆಧ್ಯಾತ್ಮಿಕ ಶೃಂಗಸಭೆ ನಡೆದಿದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಅಕ್ವಾಟಿಕ್ ಪಾರ್ಕ್ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳಿದ್ದೇನೆ. ಒಂದು ಅಕ್ವಾಟಿಕ್ ಪಾರ್ಕ್ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಸ್ಥಾಪನೆ ಆಗಿದೆ ಸರ್? ಇದು ಸ್ಥಾಪನೆ ಆಗಿರೋದು ಎಲ್ಲಿ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ಈ ಅಸ್ಸಾಮಲ್ಲಿ. ಓಕೆ, ಎಲ್ಲಿ ಅಂದರೆ ಈ ಒಂದು ಅಸ್ಸಾಮಲ್ಲಿ ಸ್ಥಾಪನೆ ಆಗಿದೆ ಭಾರತ ಮೊದಲ ಅಕ್ವಾಟಿಕ್ ಪಾರ್ಕ್. ಓಕೆ, ಭಾರತ ಅಂತ ಇದೆ, ಮೊದಲ ಅಂತ ಇದೆ, ಸೊ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಯಾವುದು ಭಾರತ ಮೊದಲ ಅಕ್ವಾಟಿಕ್ ಪಾರ್ಕ್ ಇತ್ತೀಚೆಗೆ ಎಲ್ಲಿ ಪ್ರಾರಂಭ ಆಯಿತು ಅಂತ ಕೇಳಿದ್ರೆ ಈ ಒಂದು ಅಸ್ಸಾಮಲ್ಲಿ ಪ್ರಾರಂಭವಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ಪ್ರತಿಷ್ಠಿತ ಪೆನ್ ಪಿಂಟರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ರೆ ಯಾರಿಗೆ ನೀಡಲಾಗಿದೆ ಸರ್ ಇದನ್ನು? ಈ ಒಂದು ಪೆನ್ ಪಿಂಟರ್ ಅವಾರ್ಡನ್ನು ಯಾರಿಗೆ ಅಂತ ಕೇಳಿದ್ರೆ ಒಂದು ಲೈಲಾ ಅಬುಲೈಲಾ ಅವರಿಗೆ ನೀಡಲಾಗಿದೆ. ಹೆಸರನ್ನ ಯಾರು? ಈ ಒಂದು ಲೈಲಾ ಅಬುಲೈಲಾ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಲೀಲಾ. ಓಕೆ, ಸೊ ಹೇಳ್ಬೋದು ನೀವು ಯಾವ ರೀತಿ ಬೇಕಾದ್ರೂ ಪ್ರೊನೌನ್ಸ್ ಮಾಡ್ಬೋದು. ಇಂಗ್ಲೀಷಲ್ಲಿ ಅದನ್ನು LEILA ಅಂತ ಹೇಳ್ತೀವಿ ಸರ್ನಾ. ಸೊ ಲೀಲಾ ಅಥವಾ ಲೈಲಾ. ಸೊ ಒಂದು ಮಹಿಳೆಗೆ ಈ ಒಂದು ಪೆನ್ ಪಿಂಟರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ 2025. ಬಟ್ 2024 ಯಾರಿಗೆ? ಈ ಒಂದು ಅರುಂಧತಿ ರಾಯ್ ಅವರಿಗೆ ಅಂತ ಹೇಳ್ತೀವಿ ಸರಿನಾ. ಯಾರಿಗೆ ಅಂತ ಅಂದರೆ ಈ ಒಂದು ಅರುಂಧತಿ ರಾಯ್ ಅವರಿಗೆ ನೀಡಿ ಗೌರವಿಸಿದ್ವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು RPFನ ಮೊದಲ ಮಹಿಳಾ ನಿರ್ದೇಶಕಿ ಯಾರು ಸರ್? ಯಾರು ಸರ್ ಈ ಒಂದು ಮಹಿಳಾ ನಿರ್ದೇಶಕಿ? ಯಾರು? ಆಗಲೇ ಕಾಜಿರಂಗದ ನಿರ್ದೇಶಕಿ ಹೆಸರು ಕೇಳಿದ್ವಿ ಅಲ್ವಾ? ಯಾರು ಸರ್? ಸೋನು ಅಂತ ಏನೋ ಹೇಳಿದ್ರಿ. ಹೌದು, ಇವರು ಸಹ ಅವರೇ ನೋಡಿ. ಯಾರು ಅಂತ ಕೇಳಿದ್ರೆ ಒಂದು ಸೋನಾಲಿ ಮಿಶ್ರಾ ಅಂತ ಹೇಳ್ತೀವಿ ಸರ್. ಯಾರು? ಈ ಒಂದು ಸೋನಾಲಿ ಮಿಶ್ರಾ ಅವರು ಏನಿದಾರಲ್ವಾ, RPFನ ಮೊದಲ ಮಹಿಳಾ ನಿರ್ದೇಶಕಿ ಆಗಿದ್ದಾರೆ ಸರ್. ಈ ಒಂದು RPFನ ಮೊದಲ ಮಹಿಳಾ ನಿರ್ದೇಶಕಿ ಯಾರು ಅಂತ ಕೇಳಿದ್ರೆ ಒಂದು ಸೋನಾಲಿ ಮಿಶ್ರಾ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವಸಂಸ್ಥೆ 2025 ವಿಶ್ವಸಂಸ್ಥೆಯ ಜನಸಂಖ್ಯಾ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದ್ದೇನೆ ಸರ್. ಈ ಒಂದು ಜನಸಂಖ್ಯಾ ಪ್ರಶಸ್ತಿಯನ್ನು ಗೆದ್ದಿರತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ ಸರ್, ಈ ಒಂದು ವರ್ಷಾ ದೇಶಪಾಂಡೆ ಅವರು 2025 ವಿಶ್ವಸಂಸ್ಥೆಯ ಜನಸಂಖ್ಯಾ ಪ್ರಶಸ್ತಿಯನ್ನು ಗೆದ್ದಿರತಕ್ಕಂತಹ ವ್ಯಕ್ತಿಯಾಗಿದ್ದಾರೆ, ಮಹಿಳೆಯಾಗಿದ್ದಾರೆ. ಅಂತ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಸ್ಥಳೀಯ ಡೈವಿಂಗ್ ಬೆಂಬಲ ಹಡಗಿನ ಹೆಸರೇನು ಅಂತ ಕೇಳಿದ್ದೇನೆ ಸರ್ನ. ಈ ಒಂದು ಸ್ಥಳೀಯ ಡೈವಿಂಗ್ ಬೆಂಬಲ ಹಡಗಿನ ಹೆಸರೇನು? ಏನಾಗಿದೆ ಇದು ಹೆಸರು? ಏನಾಗಿದೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ಅದು ಈ ಒಂದು INS ನಿಸ್ತಾರ ಅನ್ನೋದು. ಓಕೆ, ಯಾವುದು? ಈ ಒಂದು INS ನಿಸ್ತಾರ ಅನ್ನೋದು. ಹಾಗಾದರೆ 2026 ಈ ಒಂದು ಲೋಕ ವಿಹಾರಕ್ಕೆ ಹೋಗ್ತಾ ಇದೆ ಅಲ್ವಾ, ಈ ಒಂದು 100 ದಿನಗಳ ಕಾಲ. ಓಕೆ, ಸೊ ಮೀನ್ಸ್ ಆ ಒಂದು ಹಡಗಿನ ಹೆಸರೇನು? INS ಸುದರ್ಶಿನಿ. ಓಕೆ, ನಿನ್ನೆ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನೋಡಿದ್ರಲ್ವಾ? ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನೆನಪಿದೆಯಲ್ವಾ? ಓಕೆ, ಗುಡ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ರಾಮನ್ ಮ್ಯಾಗಸೆ ಪ್ರಶಸ್ತಿಯನ್ನು ಗೆದ್ದ ಭಾರತೀಯ ಸಂಸ್ಥೆ ಯಾವುದು ಅಂತ ಕೇಳಿದ್ದೇನೆ ಸರ್ನ. ಯಾವುದು ಈ ಒಂದು ಸಂಸ್ಥೆ? ಎಜುಕೇಟ್ ಗರ್ಲ್ಸ್ ಅನ್ನೋ ಒಂದು ಸಂಸ್ಥೆ ಸರ್ನ. ಯಾವುದು? ಈ ಒಂದು ಎಜುಕೇಟ್ ಗರ್ಲ್ಸ್ ಅಂದರೆ ಕನ್ನಡದಲ್ಲಿ ಏನು ಹೇಳ್ಬೋದು ನಾವು? ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವ ಒಂದು ಸಂಸ್ಥೆ ಅಂತ ಹೇಳ್ತೀವಿ ಸರ್ನ. ಸೊ ಈ ಒಂದು ಸಂಸ್ಥೆ ಸ್ಥಾಪನೆ ಆಗಿರೋದು ಯಾವಾಗ ಅಂತ ಕೇಳಿದ್ರೆ 2007ರಲ್ಲಿ ಈ ಒಂದು ಸಂಸ್ಥೆ
ಸ್ಥಾಪನೆ ಆಗುತ್ತೆ ಸರ್. ಯಾವುದು 2007ರಲ್ಲಿ ಈ ಒಂದು ಎಜುಕೇಟ್ ಗರ್ಲ್ಸ್ ಅನ್ನೋ ಒಂದು ಸಂಸ್ಥೆ ಸ್ಥಾಪನೆ ಆಗುತ್ತೆ ಸರ್ನ. ಸೊ ಅದಕ್ಕೆ ಈ 1958ರಲ್ಲಿ ಸ್ಥಾಪನೆ ಆಗಿರತಕ್ಕಂಥ ರಾಮನ್ ಮ್ಯಾಗಸೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಸರ್ನ. ಸೊ ಹಾಗಾದರೆ ರಾಮನ್ ಮ್ಯಾಗಸೆ ಪ್ರಶಸ್ತಿಯನ್ನು ಸ್ಥಾಪನೆ ಆಗಿರೋದು ಯಾವಾಗ? ಸರ್ 1958ರಲ್ಲಿ. ಸೊ ಇದನ್ನು ಫಸ್ಟ್ ಬಾರಿ ಯಾರಿಗೆ ನೀಡಲಾಗಿದೆ ಸರ್? ವಿನೋಬಾ ಭಾವೆ ಅವರಿಗೆ ನೀಡಲಾಗಿದೆ. ಹೌದಾ? ಹೌದು, ವಿನೋಬಾ ಭಾವೆ ಅವರಿಗೆ ಫಸ್ಟ್ ಟೈಮ್ ಈ ಒಂದು ರಾಮನ್ ಮ್ಯಾಗಸೆ ಪ್ರಶಸ್ತಿ ನೀಡಲಾಗಿದೆ ಸರ್ನ. ಸೊ ಯಾವ ದೇಶ ನೀಡುತ್ತದೆ ಸರ್ ಈ ಒಂದು ರಾಮನ್ ಮ್ಯಾಗಸೆ? ಫಿಲಿಪೈನ್ಸ್ ದೇಶ ನೀಡಿ ಗೌರವಿಸ್ತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಯಾವ ಚಿತ್ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದಿದೆ ಅಂತ ಕೇಳಿದ್ದೇನೆ ಸರ್. ಯಾವ ಒಂದು ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದಿದೆ? ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಚಲನಚಿತ್ರ ಅದು ಯಾವುದದು ಹೇಳ್ಬೋದಾ ಸರ್? ಯಾವುದು ಸರ್? 12th ಫೇಲ್ ಮೂವಿ. ಹೌದಾ? ಓಕೆ, 12th ಫೇಲ್ ಮೂವಿ ಏನಿದೆ ಅಲ್ವಾ, ಇದು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದಿದೆ. ಯಾವುದರಲ್ಲಿ? ಒಂದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ 89ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರು ಅಂತ ಸರ್? ಯಾರು? 88ನೇದವ್ರು ನೋಡಿದ್ವಿ ಸರ್. ಯಾರು? ವರ್ಲ್ಡ್ ಕಪ್ ಫಿಡೆ ಮಹಿಳಾ ವರ್ಲ್ಡ್ ಕಪ್ ವಿನ್ನರ್. ಆ್ಯಂಡ್ ದೆನ್ 89ನೇದವ್ರು ಯಾರು ಸರ್? ಯಾರು? ದಿವ್ಯಾ ದೇಶ್ಮುಖ್ ಅವರೇ ವಿನ್ನರೇ ಅವರು 88ನೇದವರು. ಸೊ ಹಾಗಾದರೆ 89ನೇದವ್ರು ಯಾರು ಅಂತ? ಯಾರಾದರೆ ಈ ಒಂದು 89ನೇದವರು ಅಂತ ಕೇಳಿದ್ರೆ ಸರ್ ಅವಾಗೂ ಹೇಳಬೇಕಾಗತ್ತೆ ಈ ರೋಹಿತ್ ಕೃಷ್ಣ ಎಸ್ ಅವರು. ಓಕೆ, ಯಾರು ಅಂದರೆ ಈ ಒಂದು ರೋಹಿತ್ ಕೃಷ್ಣ ಎಸ್ ಅವರು. 88ನೇದವರು ಯಾರು? ಈ ಒಂದು ದಿವ್ಯಾ ದೇಶ್ಮುಖ್ ಅವರು ಅಂತ ಹೇಳ್ತೀವಿ ಸರ್ನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹೊಸ ಅಭಿವೃದ್ಧಿ ಬ್ಯಾಂಕ್ನ NDBನ ಉಪಾಧ್ಯಕ್ಷ ಮತ್ತು ಮುಖ್ಯ ಅಪಾಯ ಅಧಿಕಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದೇನೆ ಸರ್. ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗತ್ತೆ. ಅದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ. ಯಾರು ಸರ್? ಡಾಕ್ಟರ್ ರಾಜೀವ್ ರಂಜನ್ ಅವರು ಸರ್ನ. ಯಾರು ಅಂದರೆ ಈ ಒಂದು ಡಾಕ್ಟರ್ ರಾಜೀವ್ ರಂಜನ್ ಅವರು ಅಂತ ಹೇಳ್ತೀವಿ ಸರ್ನ. ಸೊ ಇವರು NDBಯ ಉಪಾಧ್ಯಕ್ಷ ಮತ್ತು ಅಪಾಯ ಅಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ಯಾರು? ಈ ಒಂದು ರಾಜೀವ್ ರಂಜನ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ಸ್ಮಾರ್ಟ್ ಸಿಟಿ ಸೂಚ್ಯಂಕದಲ್ಲಿ ಯಾವ ನಗರವು ಮೊದಲ ಸ್ಥಾನ ಪಡೆದಿದೆ ಅಂತ ಕೇಳಿದ್ದೇನೆ ಸರ್ನ. ಈ ಒಂದು ಸ್ಮಾರ್ಟ್ ಸಿಟಿ ಸೂಚ್ಯಂಕದಲ್ಲಿ ಮೊದಲ ಸ್ಥಾನ ಪಡೆದಿರತಕ್ಕಂಥ ಒಂದು ನಗರ ಯಾವುದು? ಯಾವ ನಗರ ಅಂತ ಹೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಈ ಒಂದು ಜುರಿಚ್ ನಗರ. ಯಾವುದು ನಗರ? ಈ ಒಂದು ಜುರಿಚ್ ನಗರ ಅಂತ ಹೇಳ್ತೀವಿ ಸರ್ನ. ಯಾವುದು? ಈ ಒಂದು ಜುರಿಚ್ ನಗರ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಮುನಾ ನೀರಿನ ಪೈಪ್ಲೈನ್ ಯೋಜನೆಗಾಗಿ ಯಾವ 2 ರಾಜ್ಯಗಳು ಒಪ್ಪಂದಕ್ಕೆ ಸಹಿ ಹಾಕಿವೆ ಅಂತ ಕೇಳಿದ್ದೇನೆ ಸರ್. ಯಾವ 2 ರಾಜ್ಯಗಳು ಈ ಒಂದು ಯಮುನಾ ನೀರಿನ ಪೈಪ್ಲೈನ್ ಯೋಜನೆಗಾಗಿ ಸಹಿ ಹಾಕಿವೆ? ಯಾವ ರಾಜ್ಯಗಳು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಆಪ್ಷನ್ ಬಿ, ಹರಿಯಾಣ ಮತ್ತು ರಾಜಸ್ಥಾನ ಸರ್ನ. ಯಾವುದು? ಈ ಒಂದು ಹರಿಯಾಣ ಮತ್ತು ರಾಜಸ್ಥಾನ ಸಹಿ ಹಾಕಿವೆ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನ 130ನೇ ಮಸೂದೆ 2025 ಪ್ರಧಾನಿ ಮುಖ್ಯಮಂತ್ರಿಗಳು ಸಚಿವರನ್ನು ಸತತ ಎಷ್ಟು ದಿನಗಳವರೆಗೆ ಬಂಧನದಲ್ಲಿಡಲಾಗುತ್ತದೆ, ಅವರನ್ನು ತೆಗೆದುಹಾಕಲು ಅವಕಾಶ ನೀಡುತ್ತದೆ ಅಂತ. ಮೀನ್ಸ್ ಈ PM ಆಗಿರಲಿ ಆ್ಯಂಡ್ ದೆನ್ ಈ ಸಚಿವರಾಗಿರಲಿ ಆ್ಯಂಡ್ ದೆನ್ CM ಆಗಿರಲಿ, ಇವರು ಏನಾದರೂ 30 ದಿನಗಳು ಕಂಟಿನ್ಯೂ ಆಗಿ ಜೈಲಲ್ಲಿದ್ದರೆ ಅಂತ ಅಂದ್ಕೊಳ್ಳಿ, ಅವಾಗ ಇವರನ್ನು ಆ ಒಂದು ಸ್ಥಾನದಿಂದ ಕಿತ್ತಾಕಲಾಗ್ತದೆ ಅಂತ ಈ ಒಂದು ಮಸೂದೆನ ತಂದಿದ್ದಾರೆ. ಓಕೆ. ಸೊ ಮೀನ್ಸ್ ಇನ್ನು ಮುಂದೆ 30 ದಿನ ಸಹ ಇವರು ಜೈಲಲ್ಲಿರಲ್ಲ ಅಂತ ಕಾಣಿಸ್ತದೆ. ಮೇ ಬಿ ಅದಕ್ಕೆ ತಂದಿದ್ದಾರೆ ಇದನ್ನು. ಓಕೆ. ಸೊ ಇದು ಸಹ ಗೊತ್ತಿರಲಿ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆನ್ಲೈನ್ ಗೇಮಿಂಗ್ ಪ್ರಚಾರ ಮತ್ತು ನಿಯಂತ್ರಣ ಮಸೂದೆ 2025ರ ಅಡಿಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ನಿಷೇಧಿಸಲಾಗಿದೆ ಅಂತ ಕೇಳಿದ್ದೇನೆ ಸರ್. ಯಾವುದನ್ನು ನಿಷೇಧಿಸಲಾಗಿದೆ ಸರ್? ಇದನ್ನು ಯಾವುದನ್ನ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್. ಅದಕ್ಕೆ ಈ ಒಂದು ಆನ್ಲೈನ್ ಮನಿ ಗೇಮ್ಸ್ ಅಂತ ಸರ್ನ. ಯಾವುದು? ಒಂದು ಆನ್ಲೈನ್ ಹಣದ ಆಟಗಳನ್ನು ಈ ಒಂದು ನಿಷೇಧ ಮಾಡಿದೆ ಸರ್ನ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ಮಿಸ್ ಯೂನಿವರ್ಸ್ ಇಂಡಿಯಾ ಕಿರೀಟವನ್ನು ಯಾರು ಪಡೆದಿದ್ದಾರೆ ಅಂತ ಕೇಳಿದ್ದೇನೆ ಸರ್ನ. ಯಾರು ಪಡೆದಿದ್ದಾರೆ ಸರ್ ಈ ಒಂದು ಮಿಸ್ ಯೂನಿವರ್ಸ್ ಇಂಡಿಯಾ ಕಿರೀಟವನ್ನು? ಯಾರು ಅಂತ ಕೇಳಿದ್ರೆ ಸರ್ ಅವಾಗ ನಾವು ಹೇಳಬೇಕಾಗುತ್ತೆ ನಮ್ಮ ಮಾನಿಕಾ ಅವರು ಸರ್ನ. ಯಾರು? ಈ ಒಂದು ಮಾನಿಕಾ ವಿಶ್ವಕರ್ಮ ಅವರು ಅಂತ ಹೇಳ್ತೀವಿ ಸರ್ನ. ಯಾರು? ಈ ಒಂದು ಮಾನಿಕಾ ವಿಶ್ವಕರ್ಮ ಅವರು ಇದನ್ನು ಗೆದ್ದಿದ್ದಾರೆ ಸರ್ನ. ಯಾವುದು? ಈ ಒಂದು ಮಿಸ್ ಯೂನಿವರ್ಸ್ ಇಂಡಿಯಾ ಎಂಬ ಒಂದು ಪ್ರಶಸ್ತಿಯನ್ನು. ಓಕೆ, ಸಹ ಗೊತ್ತಿರಲಿ, ಇದು ಸಹ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಒಂದು ಮಿಸ್ ಯೂನಿವರ್ಸ್ ಸ್ಪರ್ಧೆ ನಡೆದಿತ್ತಲ್ವಾ ಎಲ್ಲಿ? ಥೈಲ್ಯಾಂಡಲ್ಲಿ. ಅಲ್ಲಿ ಸಹ ಇವರು ಭಾಗವನ್ನು ವಹಿಸಿದರು. ಬಟ್ ಅಲ್ಲಿ ಇವರು ಪ್ರಶಸ್ತಿಯನ್ನು ಗೆದ್ದಿಲ್ಲ, ಬಟ್ ಅಲ್ಲಿ ಭಾಗವಹಿಸಿದ್ರು. ಯಾರು ಅಂದರೆ ಈ ಒಂದು ಮನಿಕಾ ವಿಶ್ವಕರ್ಮ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಮಂತ್ರಿ ಮೋದಿಯವರು ಪ್ರಾರಂಭಿಸಿದ ಪ್ರಧಾನಮಂತ್ರಿ ವಿಕಾಸ್ ಭಾರತ್ ರೋಜ್ಗಾರ್ ಯೋಜನೆಯ ರೂಪರೇಷೆ ಏನು ಅಂತ ಕೇಳಿದ್ದೇನೆ ಸರ್. ಎಷ್ಟಾಗಿದೆ ಇದರ ಒಂದು ರೂಪರೇಷ ಎಷ್ಟು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಈ ಆಪ್ಷನ್ ಬಿ, 1 ಲಕ್ಷ ಕೋಟಿ ಅಂತ ಸರ್ನ. ಎಷ್ಟು? ಈ ಒಂದು 1 ಲಕ್ಷ ಕೋಟಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಡಿಶಾ, ಪಂಜಾಬ್, ಆಂಧ್ರ ಪ್ರದೇಶದಲ್ಲಿ ಸೆಮಿಕಂಡಕ್ಟರ್ ಘಟಕಗಳನ್ನು ಸ್ಥಾಪಿಸಲು ಸಂಪುಟ ಎಷ್ಟು ವೆಚ್ಚವನ್ನು ಅನುಮೋದಿಸಿದೆ ಅಂತ ಕೇಳಿದ್ದೇನೆ ಸರ್ನ. ಸೊ ಎಷ್ಟು ಅನ್ನೋದು ನಮಗೆ ಸೆಕೆಂಡ್ ಇಂಪಾರ್ಟೆಂಟ್ಸ್. ಫಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಎಲ್ಲೆಲ್ಲಿ ಇದನ್ನು ಸ್ಥಾಪನೆ ಮಾಡಲು, ಘಟಕಗಳನ್ನು ಸ್ಥಾಪನೆ ಮಾಡಲು ಸಚಿವ ಸಂಪುಟ ಅನುಮೋದನೆ ನೀಡಿದೆ ಅಂತ. ಎಲ್ಲೆಲ್ಲಿ ಅಂತ ಕೇಳಿದ್ರೆ ಒಂದು ಸರ್ ಒಡಿಶಾ, ಆ್ಯಂಡ್ ಇನ್ನೊಂದು ಸರ್ ಪಂಜಾಬ್, ಆ್ಯಂಡ್ ದೆನ್ ಇನ್ನೊಂದು ಯಾವುದು ಅಂದರೆ ಈ ಒಂದು ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ ಸರ್. ಸೊ 3 ಸಹ ನೆನ್ಪಿಟ್ಕೊಳ್ಳಿ, ಒಡಿಶಾ, ಪಂಜಾಬ್ ಆ್ಯಂಡ್ ದೆನ್ ಆಂಧ್ರ ಪ್ರದೇಶ. ಸೊ 3 ಸಹ ಸೆಮಿಕಂಡಕ್ಟರ್ ಘಟಕಗಳನ್ನು ಸ್ಥಾಪಿಸಲು ಈ ಒಂದು ಸಚಿವ ಸಂಪುಟ ಏನಿದೆ ಅಲ್ವಾ ಅನುಮೋದನೆ ನೀಡಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ತಾಂತ್ರಿಕ ಶಿಕ್ಷಣ ಮತ್ತು ಸಂಶೋಧನೆಯನ್ನು ಉತ್ತೇಜಿಸಲು ಸರ್ಕಾರವು ಇತ್ತೀಚೆಗೆ 4700 ಕೋಟಿಗಳ ಯಾವ ಯೋಜನೆಯನ್ನು ಅನುಮೋದಿಸಿತ್ತು ಅಂತ ಕೇಳಿದ್ದೇನೆ ಸರ್. ಯಾವ ಒಂದು ಯೋಜನೆಯನ್ನು ಅನುಮೋದಿಸಿದೆ ಸರ್ಕಾರ? ಯಾವ ಒಂದು ಯೋಜನೆ ಅಂತ ಕೇಳಿದ್ರೆ ಈ ಒಂದು MERITE ಯೋಜನೆ ಅಂತ ಹೇಳ್ತೀವಿ ಸರ್. ಈ ಒಂದು ಮೆರಿಟಿ ಯೋಜನೆ ಅಂತಂದರೆ ಇದರ ಒಂದು ವಿಸ್ತೃತ ರೂಪ ಏನು?
ಅವಾಗ ಹೇಳಬೇಕಾಗುತ್ತೆ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಇಂಪ್ರೂವ್ಮೆಂಟ್ ಇನ್ ಟೆಕ್ನಿಕಲ್ ಎಜುಕೇಷನ್ ಅನ್ನೋದು ಆಗಿದೆ ಸರಿನಾ. ಸೊ ಇದನ್ನು ಅನುಮೋದನೆ ನೀಡಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಆಹಾರ ಮತ್ತು ಶಾಂತಿಗಾಗಿ ಜಾಗತಿಕ MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದ್ದೇನೆ ಸರಿನಾ. ಸೊ ಈ ಒಂದು MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥವ್ರು ಯಾರು ಅಂತ, ಯಾರು ಪ್ರಾರಂಭ ಮಾಡಿದ್ದಾರೆ ಸರ್ ಇದನ್ನು, ಯಾರು ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ ಸರ್ ಈ ನಮ್ಮ ಭಾರತದ ಪ್ರಧಾನಿಯವರು ಆರಂಭ ಮಾಡಿದ್ದಾರೆ. ಹಾಗಾದರೆ ಈ ಒಂದು ಮೊದಲ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ, ಈ ಒಂದು MS ಸ್ವಾಮಿನಾಥನ್ ಪ್ರಶಸ್ತಿ ಏನಿದೆಯಲ್ವಾ, ಸೊ ಇದು ಮೊದಲ ಬಾರಿಗೆ ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ರೆ ಈ ಒಂದು ನೈಜೇರಿಯನ್ ವ್ಯಕ್ತಿಯಾಗಿರ್ತಕ್ಕಂತಹ ಅಡೆಮೋಲ ಅಡೆನಲೆ ಅಂತ ಹೇಳಿದ್ವಿ ಸರ್. ಏನು ಈ ಒಂದು ಅಡಿನೆಲೆ ಅನ್ನುವ ವ್ಯಕ್ತಿಗೆ ಈ ಒಂದು MS ಸ್ವಾಮಿನಾಥನ್ ಚೊಚ್ಚಲ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇಸ್ರೋ ಬಾಹ್ಯಾಕಾಶ ಅನಲಾಗ್ ಮಿಷನ್ ಹೋಪ್ ಅನ್ನು ಎಲ್ಲಿ ನಡೆಸಲಾಯಿತು ಅಂತ ಕೇಳಿದ್ದೇನೆ. ಓಕೆ, ಒಂದು ಮಿಷನ್ ಹೋಪ್ ಅನ್ನು ಎಲ್ಲಿ ನಡೆಸಲಾಗಿದೆ, ಈ ಒಂದು ಅನಲಾಗ್ ಮಿಷನ್ ಆಗಿದೆ ಇದು. ಸೊ ಇದು ಎಲ್ಲಿ ನಡೆಸಲಾಗಿದೆ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್, ಅದು ಈ ಲಡಾಖಲ್ಲಿ ನಡೆಸಲಾಗಿದೆ ಸರ್. ಯಾವುದೇ ಒಂದು ಸೋಖರ್ ಕಣಿವೆಯಲ್ಲಿ, ಈ ಒಂದು ಸೋಖರ್ ವ್ಯಾಲಿ ಲಡಾಖಲ್ಲಿ ಇದನ್ನು ನಡೆಸಲಾಗಿದೆ, ಯಾವುದೇ ಒಂದು ಹೋಪ್ ಒಂದು ಮಿಷನ್ನ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಮೇಕ್ ಇನ್ ಇಂಡಿಯಾ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಯಾವ ಬಂದರಿನಲ್ಲಿ ಸ್ಥಾಪಿಸಲಾಗುವುದು ಅಂತ ಕೇಳಿದ್ದೇನೆ ಸರ್ನಾ. ಯಾವ ಬಂದರಿನಲ್ಲಿ ಇದನ್ನು ಸ್ಥಾಪಿಸಲಾಗುವುದು ಸರ್, ಯಾವ ಒಂದು ಬಂದರು ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ ಸರ್, ಈ ಒಂದು ಕಾಂಡ್ಲಾ ಬಂದರಿನಲ್ಲಿ ಇದು ಸ್ಥಾಪನೆ ಮಾಡಬೇಕು ಅಂತ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಓಕೆ, ಇಲ್ಲಿ ಅಂದರೆ ಈ ಒಂದು ಕಾಂಡ್ಲಾ ಬಂದರಿನಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತವು ಯಾವ ದೇಶದಿಂದ ಕೊನೆಯ ಏರ್ಬಸ್ C-295 ಮಿಲಿಟರಿ ಸಾರಿಗೆ ವಿಮಾನವನ್ನು ಪಡೆದುಕೊಂಡಿದೆ ಅಂತ ಕೇಳಿದ್ದೇನೆ ಸರ್. ಯಾವ ದೇಶದಿಂದ ಹೇಳ್ಬೋದಾ, ಯಾವ ದೇಶ ಅಂತ ಕೇಳಿದ್ರೆ ಸರ್ ಅದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಈ ಒಂದು ಸ್ಪೇನ್ ಅಂತ ಹೇಳ್ತೀವಿ ಸರ್. ಯಾವುದೇ ಒಂದು ಸ್ಪೇನ್ ದೇಶದಿಂದ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದ ಹೊಸ ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದೇನೆ ಸರ್. ಯಾರು ನೇಮಿಸಲಾಗಿದೆ ಸರ್ ಈ ಒಂದು ಹೊಸ ನಿರ್ದೇಶಕರಾಗಿ? ಸೊ ಇವರು ಸಹ ಇಂಪಾರ್ಟೆಂಟ್ ಆಗ್ತಾರೆ. ಯಾರು ಅಂತ ಹೇಳಿದ್ರೆ ಅವಾಗಲೂ ಹೇಳಬೇಕಾಗಿದೆ ಸರ್, ಈ ಒಂದು ಡಾಕ್ಟರ್ ಎ ರಾಜರಾಜನ್ ಅವರು. ಯಾರು ಅಂದರೆ ಈ ಒಂದು ಡಾಕ್ಟರ್ ಎ ರಾಜರಾಜನ್ ಅವರನ್ನು ನಾವು ನೇಮಕವನ್ನು ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಯಾವಾಗ ಆಚರಿಸಲಾಗ್ತದೆ? ಸೊ ಇದನ್ನು ಸಹ ನಿಮಗೆ ಹೇಳಿಲ್ವಾ, ಯಾವಾಗ ಆಚರಣೆ ಮಾಡ್ತಾರೆ ಇದನ್ನು? ಸೊ ಯಾವಾಗ ಅಂತ ಕೇಳಿದ್ರೆ ಪ್ರತಿ ವರ್ಷ 23 ಆಗಸ್ಟ್ಗೆ. ಓಕೆ, ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಸರ್ ನೆಕ್ಸ್ಟ್ ಈ ಒಂದು ಆಯುರ್ವೇದ ದಿನ ಯಾವಾಗ ಆಚರಣೆ ಮಾಡ್ತೀವಿ ಸರ್? ಅದನ್ನು ಆಚರಣೆ ಮಾಡೋದು ಸರ್ ಸೆಪ್ಟೆಂಬರ್ 23. ಹೌದಾ? ಓಕೆ, ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಇದು ಸೆಕೆಂಡ್ ಟೈಮ್ ಆಚರಣೆ ಮಾಡಿದ್ದಾರೆ, ಇದು ಫಸ್ಟ್ ಟೈಮ್ ಆಚರಣೆ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಸರ್ ಧ್ಯಾನ ದಿನ ಯಾವಾಗ ಸರ್? ಡಿಸೆಂಬರ್ 21 ಸರ್. ಇಲ್ಲ ಸರ್, ಈ ಒಂದು ಜೂನ್ 21 ಅದು ಯೋಗ ದಿನ ಸರ್. ಯೋಗನೇ ಬೇರೆ, ಧ್ಯಾನನೇ ಬೇರೆ. ಓಕೆ, ಸೊ ಯೋಗ ದೇಹಕ್ಕಾದರೆ ಧ್ಯಾನ ಅನ್ನೋದು ಮನಸ್ಸಿಗೆ. ಓಕೆ, ಸೊ ಡಿಫ್ರೆನ್ಸ್ ಇದೆ. ಸೊ ಯೋಗ ದಿನ ಜೂನ್ 21, ಆ್ಯಂಡ್ ನೀವು ಒಂದು ಧ್ಯಾನ ದಿನ ಡಿಸೆಂಬರ್ 21 ಅಂತ ಹೇಳ್ತೀವಿ ಸರಿನಾ. ಸೊ ಅದು ಸಹ ನಿಮ್ಗೆ ಗೊತ್ತಿರ. ಆ್ಯಂಡ್ ನೀವು ಒಂದು ಸ್ಟಾರ್ಟಪ್ ಡೇ ಯಾವಾಗ ಸರ್? ಜನವರಿ 16. ಆ್ಯಂಡ್ ನೆಕ್ಸ್ಟ್ ಲೋಕಪಾಲ್ ಡೇ ಯಾವಾಗ? ಅದು ಸಹ ಜನವರಿ 16, ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ವಿಷಯವೇನು ಅಂತ ಕೇಳಿದ್ದೇನೆ ಸರ್. ಏನಾಗಿದೆ ಸರ್ ಈ ಒಂದು 79ನೇ ಸ್ವಾತಂತ್ರ್ಯ ದಿನಾಚರಣೆಯ ವಿಷಯ? ಸೊ ಏನಾಗಿದೆ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್, ಈ ಒಂದು ನಯಾ ಭಾರತ ಅನ್ನೋದು ಈ ಒಂದು ಇಂಡಿಪೆಂಡೆನ್ಸ್ ಡೇ ಒಂದು ಹೊಸ ಏನಾಗಿದೆ ಥೀಮ್ ಆಗಿದೆ. ಓಕೆ, ಏನು ಅಂದರೆ ನಯಾ ಭಾರತ ಅಂತ ಹೇಳ್ತೀವಿ. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ಜಾಗತಿಕ AI ನಗರ ಸೂಚ್ಯಂಕದಲ್ಲಿ ಯಾವ ಭಾರತೀಯ ನಗರವು ಅತ್ಯುನ್ನತ ಸ್ಥಾನವನ್ನು ಪಡೆದಿದೆ ಅಂತ ಹೇಳಿದ್ದೇನೆ ಸರ್. ಯಾವ ನಗರ ಅತ್ಯುನ್ನತ ಸ್ಥಾನವನ್ನು ಪಡೆದಿದೆ AI ನಗರ ಸೂಚ್ಯಂಕದಲ್ಲಿ? ಯಾವ ನಗರ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್, ಯಾವ ನಗರ ಅಂತಂದರೆ ದ್ಯಾಟ್ ಈಸ್ ನಮ್ಮ ಬೆಂಗಳೂರು. ಓಕೆ, ಯಾವುದು ಅಂದರೆ ಈ ಒಂದು ಬೆಂಗಳೂರು ಅಂತ ಹೇಳ್ತೀವಿ ಸರ್. ಯಾವುದು ಈ ಒಂದು ಬೆಂಗಳೂರು ಅತ್ಯುನ್ನತ ಸ್ಥಾನವನ್ನು ಪಡೆದಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವೈ ದಿ ಕಾನ್ಸ್ಟಿಟ್ಯೂಷನ್ ಮ್ಯಾಟರ್ಸ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ರೆ ಸರ್ 50ನೇ ಚೀಫ್ ಜಸ್ಟಿಸ್ ಸರ್. ಯಾರವರು 50ನೇದವರು ಸರ್? DY ಚಂದ್ರಚೂಡ್ ಅವರು. ಹೌದಾ? ಓಕೆ, ಇವರೇ. ಆ್ಯಂಡ್ ನೆಕ್ಸ್ಟ್ ವೈ ಭಾರತ್ ಮ್ಯಾಟರ್ಸ್ ಅನ್ನೋ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅವರು? ಗುಜರಾತ್ನವರು, ಜೈಶಂಕರ್. ಓಕೆ, ಜೈಶಂಕರ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ಸಚಿವಾಲಯವು 2025ರಲ್ಲಿ ಆದಿ ಕರ್ಮಯೋಗಿ ಅಭಿಯಾನವನ್ನು ಪ್ರಾರಂಭಿಸಿತು ಅಂತ ಕೇಳಿದ್ರೆ ಈ ಒಂದು ಆದಿ ಕರ್ಮಯೋಗಿ ಅಭಿಯಾನವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಸಚಿವಾಲಯ ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಅದು ಯಾವುದು ಸರ್? ಈ ಒಂದು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂತ ಹೇಳ್ತೀವಿ ಸರ್. ಯಾವುದು ಈ ಒಂದು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್, ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಕಲಿಕಾ ವೇಗವರ್ಧಕವನ್ನು ಯಾರು ಪ್ರಾರಂಭಿಸಿದರು ಅಂತ ಕೇಳಿದ್ರೆ ಈ ಒಂದು ಮೊದಲ ಕಲಿಕಾ ವೇಗವರ್ಧಕವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಯಾವುದು ಸರ್? ಯಾವುದು ಅಂತ ಕೇಳಿದ್ರೆ ಈ ಒಂದು ಓಪನ್ AI ಅಂತ ಹೇಳ್ತೀವಿ. ChatGPT ಅಲ್ವಾ? ಅದೇ ಅಲ್ವಾ ಈ ಒಂದು ಕಲಿಕಾ ವೇಗವರ್ಧಕವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಮೊದಲು? ಅದರಿಂದ ಅಲ್ವಾ ನಾವು AI ಕಲ್ತಿರೋದು? ಸೊ ಅದೇ ಒಂದು ಯಾವುದು ಓಪನ್ AI ಅಂತ ಹೇಳ್ತೀವಿ, ChatGPT ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯನ್ನು ಯಾವ ದಿನಾಂಕದವರೆಗೆ ವಿಸ್ತರಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಅಂತ ಹೇಳ್ತೀನಿ. ಓಕೆ, ಈ ಒಂದು ಸ್ವನಿಧಿಯನ್ನು ವಿಸ್ತಾರ ಮಾಡಲು ಎಲ್ಲಿವರೆಗೂ ವಿಸ್ತಾರ ಮಾಡಲು ಹೇಳಿದೆ ಹೇಳ್ಬೋದಾ? ಎಲ್ಲಿವರೆಗೆ ಅಂತ ಕೇಳಿದ್ರೆ ಈ ಒಂದು 31 ಮಾರ್ಚ್ 2030ರವರೆಗೆ ಹೆಸರನ್ನ. ಎಲ್ಲಿವರೆಗೆ ಅಂದರೆ ಈ ಒಂದು 31 ಮಾರ್ಚ್ 2030ರವರೆಗೆ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, IMFನಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ರೆ ಸರ್. ಈ ಒಂದು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ ಸರ್? ಯಾರು ಅಂತ ಕೇಳಿದ್ರೆ ನಮ್ಮ
RBIನ ಮಾಜಿ ಗವರ್ನರ್ ಆಗಿರ್ತಕ್ಕಂಥ ಉರ್ಜಿತ್ ಪಟೇಲ್ ಅವರಿಗೆ, ಯಾರಿಗೆ ಅಂದರೆ ಈ ಒಂದು ಮಾಜಿ ಗವರ್ನರ್ ಆಗಿರ್ತಕ್ಕಂಥ ಉರ್ಜಿತ್ ಪಟೇಲ್ ಅವರಿಗೆ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಕ ಮಾಡಲಾಗಿದೆ, ಸರ್ ನಿರ್ದೇಶಕರಾಗಿ ನೇಮಕ ಮಾಡಲಾಗಿದೆ. ಅದು ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಯಾವಾಗ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ರೆ ಸರ್, ಈ ಒಂದು ಜನ್ಧನ್ ಯೋಜನೆ ಯಾವಾಗ ಪ್ರಾರಂಭ ಮಾಡಲಾಗಿದೆ ಸರ್, ಯಾವಾಗ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ 2014ರಲ್ಲಿ. ಜೀರೋ ಅಕೌಂಟ್ ಅವಾಗ 2014ರಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು ಅಂತ ಕೇಳಿದಾನೆ. ಓಕೆ, ಈ ಒಂದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು ಅಂತ ಕೇಳಿದ್ರೆ ಈ ಒಂದು ಅಲೋಕ್ ಆರಾಧ್ಯ ಅವರು ಮತ್ತು ಈ ಒಂದು ವಿಪುಲ್ ಮನೋಭಾಯಿ ಅವರು ಅಂತ ಹೇಳ್ತೀವಿ ಸರ್. ಯಾರು? ಈ ಒಂದು ಅಲೋಕ್ ಆರಾಧ್ಯ ಅವರು ಆ್ಯಂಡ್ ನೀವು ಒಂದು ವಿಪುಲ್ ಮನೋಭಾಯಿ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2024ರ ರಾಜ್ಯ ಇಂಧನ ದಕ್ಷತೆ ಸೂಚ್ಯಂಕದ 6ನೇ ಆವೃತ್ತಿಯನ್ನು ಯಾರು ಬಿಡುಗಡೆ ಮಾಡಿದರು ಅಂತ ಕೇಳಿದಾನೆ. ಓಕೆ, ಯಾರು ಬಿಡುಗಡೆ ಮಾಡಿದ್ರು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್, ಈ ಒಂದು ಮಿನಿಸ್ಟ್ರಿ ಆಫ್ ಪವರ್, ಈ ಒಂದು ವಿದ್ಯುತ್ ಸಚಿವಾಲಯ ಅಂತ ಹೇಳ್ತೀವಿ ಸರ್, ಈ ಒಂದು ಮಿನಿಸ್ಟ್ರಿ ಆಫ್ ಪವರ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಹಿಳೆಯರಿಗೆ ಸುರಕ್ಷಿತ ನಗರವೆಂದು ನಾರಿ 2025ರ ಸೂಚ್ಯಂಕದಲ್ಲಿ ಯಾವ ನಗರವು ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದ್ದೇನೆ ಸರ್. ಯಾವ ನಗರ ಅಗ್ರಸ್ಥಾನದಲ್ಲಿದೆ ಸರ್? ಆ ಒಂದು ನಗರ ಯಾವುದು ಅಂತ ಕೇಳಿದ್ರೆ ಒಂದು ಕೊಹಿಮಾ, ಈ ಒಂದು ಕೊಹಿಮಾ ಅಂತ ಹೇಳ್ತೀವಿ ಸರ್. ಯಾವ ಅಂದರೆ ಈ ಒಂದು ಕೊಹಿಮಾ ಎಲ್ಲಿ ಕಂಡುಬರುತ್ತೆ? ಇದು ನಾಗಾಲ್ಯಾಂಡಲ್ಲಿ ಕಂಡುಬರುತ್ತೆ. ನಾಗಾಲ್ಯಾಂಡದ ರಾಜಧಾನಿ ಈ ಒಂದು ಕೊಹಿಮಾ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಭಾರತ ಮೊದಲ ಮೊಬೈಲ್ ಸಾಧನಗಳ ಟೆಂಪರ್ಡ್ ಗ್ಲಾಸ್ ಕಾರ್ಖಾನೆಯನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದೇನೆ. ಈ ಒಂದು ಟೆಂಪರ್ ಗ್ಲಾಸ್ ಏನಿದೆ ಅದನ್ನು ಟೆಂಪರ್ಡ್ ಗ್ಲಾಸ್ ಫ್ಯಾಕ್ಟ್ರಿಯನ್ನು ಎಲ್ಲಿ ಪ್ರಾರಂಭ ಮಾಡಲಾಗಿದೆ ಸರ್? ಇದು ನೋಯ್ಡಾದಲ್ಲಿ ಪ್ರಾರಂಭ ಮಾಡಲಾಗಿದೆ, ಹೌದಾ? ಓಕೆ, ಯಾರು ಇದನ್ನು ಪ್ರಾರಂಭ ಮಾಡಿದರೆ ಯಾರು ಅಂತ ಕೇಳಿದ್ರೆ ಒಂದು ಅಶ್ವಿನಿ ವೈಷ್ಣವ್ ಅವರು ಅಂತ ಹೇಳ್ತೀವಿ ಸರ್. ಎಲ್ಲಿ ಅಂದರೆ ಈ ಒಂದು ನೋಯ್ಡಾದಲ್ಲಿ. ಯಾರು? ಈ ಒಂದು ಅಶ್ವಿನಿ ಅವರು. ಓಕೆ, ಅಶ್ವಿನಿ ಅವರಲ್ವಾ? ಅಶ್ವಿನ್ ವೈಷ್ಣವ್ ಅವರು. ಓಕೆ, ನೆನ್ಪಿಟ್ಕೊಳ್ಳಿ ಇವರನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಣಂ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದ್ರೆ ಸರ್, ಯಾವ ರಾಜ್ಯದಲ್ಲಿ ಸರ್ ಅದನ್ನು ಆಚರಣೆ ಮಾಡೋದಿಲ್ಲ ಅಂತ ಕೇಳಿದ್ರೆ ಒಂದು ಕೇರಳದಲ್ಲಿ ನಾವು ಆಚರಣೆಯನ್ನು ಮಾಡ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ಕಾಮನ್ವೆಲ್ತ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ದೇಶ ಯಾವುದು ಅಂತ ಕೇಳಿದ್ರೆ. ಓಕೆ, ಈ ಒಂದು ಕಾಮನ್ವೆಲ್ತ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಅಗ್ರಸ್ಥಾನ ಪಡೆದ ದೇಶ ಯಾವುದು ಅಂತ ಕೇಳಿದ್ರೆ, ಅಗ್ರಸ್ಥಾನದಲ್ಲಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ದ್ಯಾಟ್ ದೇಶ ಈಸ್ ಬಂದ್ಬಿಟ್ಟು ನಮ್ಮ ಭಾರತ ಅಂತ ಸರ್. ಯಾವುದು? ಈ ಒಂದು ಭಾರತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಟೋಲ್ ಪ್ಲಾಜಾ ಕಾರ್ಮಿಕರ ಮಕ್ಕಳಿಗಾಗಿ ಆರೋಹಣ ಯೋಜನೆಯನ್ನು ಪ್ರಾರಂಭಿಸಿದ ಯಾರು ಅಂತ ಕೇಳಿದ್ದೇನೆ ಸರ್. ಈ ಒಂದು ಆರೋಹಣ ಯೋಜನೆಯನ್ನು ಪ್ರಾರಂಭಿಸಿರ್ತಕ್ಕಂಥ ಒಂದು ಸಂಸ್ಥೆ ಯಾವುದು? ಯಾವ ಸಂಸ್ಥೆ ಹೇಳ್ಬೋದಾ? ಯಾವ ಸಂಸ್ಥೆ ಸರ್ ಅದು? ಯಾವ ಸಂಸ್ಥೆ ಅಂತಂದರೆ ಅವಾಗ ನಾವು ಹೇಳಬೇಕಾಗತ್ತೆ ಸರ್, ಈ NHAI. ಯಾವುದು? ಈ ಒಂದು NHAI ಅಂತ ಹೇಳ್ತೀವಿ. ಟೋಲ್ ಅಂತಂದರೆ ಒಂದು NHAI ಅಲ್ವಾ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಸೊ ಅದೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ 68ನೇ ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ದೇನೆ. ಓಕೆ, ಒಂದು ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗಿದೆ ಸರ್, ಅದು ನಡೆಯಲಿರೋದು ಈ ಒಂದು ಬ್ರಿಡ್ಜ್ ಟೌನ್ ಬಾರ್ಬಡೋಸಲ್ಲಿ ನಡೆಯಲಿದೆ ಸರ್. ಎಲ್ಲಿ? ಒಂದು ಬ್ರಿಡ್ಜ್ ಟೌನ್ ಬಾರ್ಬಡೋಸಲ್ಲಿ ಇದು ನಡೆಯಲಿದೆ. ಅದು ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಡುರಾಂಡ್ ಕಪ್ 2025 ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂತ ಕೇಳಿದ್ರೆ, ಈ ಒಂದು ಡುರಾಂಡ್ ಕಪ್ನ ಗೆದ್ದಿರ್ತಕ್ಕಂಥ ತಂಡ ಯಾವುದು ಸರ್? ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಈ ಒಂದು ನಾರ್ತ್ ಈಸ್ಟ್ ಯುನೈಟೆಡ್. ಯಾವ ದೇಶ? ಈ ಒಂದು ನಾರ್ತ್ ಈಸ್ಟ್ ಯುನೈಟೆಡ್ ದೇಶ ಗೆದ್ದಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಯಾವ ದೇಶವು ಹೆಚ್ಚು ಪದಕಗಳನ್ನು ಗೆದ್ದಿದೆ ಅಂತ ಕೇಳಿದ್ದೇನೆ. ಓಕೆ, ಒಂದು ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಹೆಚ್ಚು ಪದಕಗಳನ್ನು ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಆವಾಗ ನಾವು ಹೇಳಬೇಕಾಗುತ್ತೆ ಈ ಒಂದು ಶೂಟಿಂಗಲ್ಲಿ ಸರ್ ನಮ್ಮವರೇ ಯಾರು? ಇಂಡಿಯಾದವರು ಅಂತ ಹೇಳ್ತೀವಿ ಸರ್. ಇವಾಗ ಇಂಡಿಯಾದವರು ಶೂಟ್ ಮಾಡೋಕ್ಕೆ ಕಲಿತಾ ಇದ್ದಾರೆ. ಓಕೆ, ಯಾವ ದೇಶ? ಇಂಡಿಯಾ ಅಂತ ಹೇಳ್ತೀವಿ ಸರ್. ಯಾವುದು? ಇಂಡಿಯಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮುಂದಿನ ಪೀಳಿಗೆ ಯುದ್ಧ ವಿಮಾನಿಗಳಿಗಾಗಿ ಜೆಟ್ ಇಂಜಿನ್ಗಳನ್ನು ನಿರ್ಮಿಸಲು ಯಾವ ದೇಶದ ಸಫ್ರಾನ್ ಗ್ರೂಪ್ ಭಾರತದೊಂದಿಗೆ ಪಾಲುದಾರಿಕೆ ಹೊಂದಿದೆ ಅಂತ ಕೇಳಿದ್ದಾನೆ. ಯಾವ ದೇಶದ ಸರ್ ಇದು ಸಫ್ರಾನ್ ಗ್ರೂಪ್? ಯಾವ ದೇಶದ್ದು ಸರ್? ಯಾವ ದೇಶ ಅಂತ ಕೇಳಿದ್ರೆ ಯಾವಾಗಲೂ ಹೇಳಬೇಕಾಗುತ್ತೆ ಸರ್ ನಮ್ಮ ಫ್ರಾನ್ಸ್ ದೇಶ. ಯಾವುದು? ಈ ಒಂದು ಫ್ರಾನ್ಸ್ ದೇಶ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಶ್ರಮಶ್ರೀ ಯೋಜನೆಯನ್ನು ಪ್ರಾರಂಭಿಸಿರ್ತಕ್ಕಂತಹ ರಾಜ್ಯ ಯಾವುದು ಅಂತ ಕೇಳಿದ್ರೆ ಯಾವುದು? ಈ ಒಂದು ಶ್ರಮಶ್ರೀ ಯೋಜನೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಅಂತ. ಯಾವ ರಾಜ್ಯ ಇದನ್ನು ಪ್ರಾರಂಭ ಮಾಡಿದೆ? ಯಾವ ರಾಜ್ಯ ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ ಸರ್ ಈ ಒಂದು ವೆಸ್ಟ್ ಬೆಂಗಾಲ್ ಇದನ್ನು ಪ್ರಾರಂಭ ಮಾಡಿದೆ ಸರ್. ಯಾವುದು? ಈ ಒಂದು ವೆಸ್ಟ್ ಬೆಂಗಾಲ್ ಅಂತ ಹೇಳ್ತೇವೆ. ಅದು ನೆಕ್ಸ್ಟ್ ಪ್ರಶ್ನೆ, 2036ರ ವೇಳೆಗೆ ಶುಕ್ರ ಗ್ರಹಕ್ಕೆ ವೆನರಾ ಡಿ ಕಾರ್ಯಾಚರಣೆಯನ್ನು ಯಾವ ದೇಶ ಪ್ರಾರಂಭಿಸಲಿದೆ ಅಂತ ಕೇಳಿದ್ದೇನೆ ಸರ್. ಯಾವುದು? ಈ ಒಂದು ವೆನರಾ ಡಿ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಲಾಗಿರ್ತಕ್ಕಂಥ ಒಂದು ದೇಶ ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಯಾವ ದೇಶ ಅದು? ಯಾವುದು ಅಂದರೆ ಈ ಒಂದು ರಷ್ಯಾ ದೇಶ ಸರ್. ಯಾವುದು? ಈ ಒಂದು ರಷ್ಯಾ ದೇಶ ಅಂತ ಹೇಳ್ತೀವಿ. ಯಾವುದು? ಈ ಒಂದು ವೆನರಾ ಡಿ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದೆ ಯಾವ ಒಂದು ಗ್ರಹಕ್ಕೆ? ಶುಕ್ರ ಗ್ರಹಕ್ಕೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಟಾಟೋ 2 ಜಲ ವಿದ್ಯುತ್ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗುತ್ತದೆ ಅಂತ ಕೇಳಿದ್ರೆ ಸರ್. ಯಾವುದು? ಈ ಒಂದು ಟಾಟೋ 2 ಜಲ ವಿದ್ಯುತ್ ಯೋಜನೆ ಸರ್ ಎಲ್ಲಿ ಅಂತ ಕೇಳಿದ್ರೆ ಒಂದು ಅರುಣಾಚಲ್ ಪ್ರದೇಶ ಅಂತ ಹೇಳ್ತೀವಿ ಸರ್. ಎಲ್ಲಿ? ಒಂದು ಅರುಣಾಚಲ್ ಪ್ರದೇಶದಲ್ಲಿ ಇದನ್ನು ನಿರ್ಮಿಸಲಾಗ್ತಾ ಇದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಯಾವ ಮಹಿಳಾ ಸ್ವಸಹಾಯ ಗುಂಪು 2025ರ UNDP ಇಕ್ವಾಟರ್ ಪ್ರಶಸ್ತಿಯನ್ನು ಗೆದ್ದಿದೆ ಅಂತ ಕೇಳಿದ್ರೆ ಸರ್. ಯಾವುದು ಗೆದ್ದಿದೆ? ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗೆ. ಹೇಳ್ಬೋದಾ? ಹೇಳಿಡುವ
ಅನ್ನಪೂರ್ಣ, ಬಿಬಿ ಫಾತಿಮಾ, ಸಾವಿತ್ರಿಬಾಯಿ ಆ್ಯಂಡ್ ದೆನ್ ಶಕ್ತಿ ಮಹಿಳಾ ಸ್ವಸಹಾಯ ಸಂಘ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಸರ್ ಬಿಬಿ ಫಾತಿಮಾ ಮಹಿಳಾ ಸ್ವಸಹಾಯ ಸಂಘ ಏನಿದೆ ಅಲ್ವಾ, ಸೊ ಇದು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳ 2025 UNDP ಇಕ್ವಟಾರ ಪ್ರಶಸ್ತಿಯನ್ನು ಗೆದ್ದಿದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವ ಸಚಿವಾಲಯವು ಶ್ರೇಷ್ಠ ಸೂಚ್ಯಂಕವನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ರೆ, ಓಕೆ, ಒಂದು ಶ್ರೇಷ್ಠ ಸೂಚ್ಯಂಕವನ್ನು ಪ್ರಾರಂಭಿಸಿರ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗಿದೆ ಸರ್ ಯಾವ ಸಂಸ್ಥೆ ಸರ್, ಈ ಒಂದು ಹೆಲ್ತ್ ಮಿನಿಸ್ಟ್ರಿ ಸರ್, ಯಾವುದು ಒಂದು ಆರೋಗ್ಯ ಸಚಿವಾಲಯ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಡ್ರೋನ್ AI ಚಾಲಿತ ಕೃತಕ ಮಹಿಳೆಯ ಪ್ರಯೋಗವನ್ನು ಎಲ್ಲಿ ಪ್ರಾರಂಭಿಸಲಾಯಿತು, ಎಲ್ಲಿ ಪ್ರಾರಂಭ ಮಾಡಲಾಗಿದೆ, ಇದನ್ನು ಎಲ್ಲಿದೆ ಅಂತ ಕೇಳಿದ್ರೆ ಸರ್ ಇದು ಜೈಪುರದಲ್ಲಿ ಸರ್, ಎಲ್ಲಿ ಒಂದು ಜೈಪುರಲ್ಲಿ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಜೈಪುರ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ಭಾರತೀಯ PSU ಮಲೇಷಿಯಾದಿಂದ ತನ್ನ ಮೊದಲ ಅಂತಾರಾಷ್ಟ್ರೀಯ ರೈಲು ಮೆಟ್ರೋ ಒಪ್ಪಂದವನ್ನು ಪಡೆದುಕೊಂಡಿದೆ ಅಂತ, ಯಾವುದು ಸರ್ ಇದು, ಯಾವ PSU ಹೇಳ್ಬೋದಾ ಸರ್, ಯಾವುದು ಸರ್ BEML, ಯಾವುದು ಅಂದರೆ ಈ ಒಂದು ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಅಂತ ಹೇಳ್ತೀವಿ ಸರ್ನಾ. ಸೊ ಇದು ಅಂತಾರಾಷ್ಟ್ರೀಯ ರೈಲು ಮೆಟ್ರೋ ಒಪ್ಪಂದವನ್ನು ಪಡೆದುಕೊಂಡಿದೆ ಸರ್ನಾ, ಯಾವ ದೇಶದಿಂದ, ಮಲೇಷಿಯಾದಿಂದ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಪ್ರಾಣಿ ಕಾಂಡಕೋಶ ಬಯೋ ಬ್ಯಾಂಕ್ ಅನ್ನು ಯಾವ ಸಚಿವರು ಉದ್ಘಾಟಿಸಿದರು ಅಂತ ಹೇಳಿದ್ರೆ, ಓಕೆ, ಸೊ ಈ ಎನಿಮಲ್ ಸ್ಟೆಮ್ ಸೆಲ್ ಬಯೋ ಬ್ಯಾಂಕ್ ಅಂತ ಹೇಳ್ತೀವಿ ಇದನ್ನು. ಸೊ ಇದು ಯಾರು ಉದ್ಘಾಟನೆ ಮಾಡಿದ್ದಾರೆ ಸರ್, ಇದನ್ನು ಯಾರು ಅಂತ ಹೇಳಿದ್ರೆ ಒಂದು ಜಿತೇಂದ್ರ ಸಿಂಗ್ ಅವರು, ಯಾರು ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸಾರ್ವತ್ರಿಕ ಬ್ಯಾಂಕ್ ಆಗಿ ಪರಿವರ್ತಿಸಲು RBI ಅನುಮೋದನೆ ಪಡೆದ ಮೊದಲ ಸಣ್ಣ ಹಣಕಾಸು ಬ್ಯಾಂಕ್ ಯಾವುದು ಅಂತ ಹೇಳಿದಾನೆ, ಯಾವುದು ಒಂದು ಸಣ್ಣ ಹಣಕಾಸು ಬ್ಯಾಂಕ್ ಮೊದಲು ಹೇಳ್ಬೋದಾ, ಯಾವುದು ಸರಿ, ಒಂದು AU ಸಣ್ಣ ಹಣಕಾಸು ಬ್ಯಾಂಕ್, ಯಾವುದು ಅಂದರೆ ಈ ಒಂದು AU ಸಣ್ಣ ಹಣಕಾಸು ಬ್ಯಾಂಕ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವ ದೇಶವು ISAಯ 107ನೇ ಸದಸ್ಯರಾದರು ಅಂತ ಕೇಳಿದ್ರೆ, ಓಕೆ, ಈ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇದೆ ಅಲ್ವಾ, ಇದರ ಒಂದು 107ನೇ ಸದಸ್ಯ ರಾಷ್ಟ್ರ ಯಾವುದು ಹೇಳ್ಬೋದಾ, ಯಾವ ಸರ್, ಈ ಒಂದು ಮೊಲ್ಡೋವಾ ಸರ್, ಯಾವುದು ಅಂದರೆ ಈ ಒಂದು 107ನೇದು ಈ ಒಂದು ಮೊಲ್ಡೋವಾ ಅಂತ ಹೇಳ್ತೀವಿ. ಓಕೆ, ಯಾವುದು ಈ ಒಂದು ಮೊಲ್ಡೋವಾ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇದು ಯಾವಾಗ ಆರಂಭ ಆಯಿತು ಈ ಒಂದು ISA, ಇದು ಆರಂಭವಾಗಿರೋದು ಯಾವಾಗ ಅಂತ ಕೇಳಿದ್ರೆ ಸರ್ 2015ರಲ್ಲಿ ಇದು ಆರಂಭ ಆಯಿತು ಸರ್, ಎಲ್ಲಿ ಅಂದರೆ 2015ರಲ್ಲಿ. ಆ್ಯಂಡ್ ದೆನ್ ಇದಕ್ಕೆ ಒಂದು ಫಸ್ಟ್ ಅಂತಾರಾಷ್ಟ್ರೀಯ ಮಾನ್ಯತೆ ಆಗಿ ಮೀನ್ಸ್ ಅಲ್ಲಿ ಇದನ್ನು ಪಬ್ಲಿಷ್ ಮಾಡಿರೋದು ಎಲ್ಲಿ ಅಂತ ಕೇಳಿದ್ರೆ ಒಂದು COP21ನಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹೊಸ UPSC ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ರೆ ಸರ್, ಯಾರನ್ನು ನೇಮಿಸಲಾಗಿದೆ ಸರ್, ಇದು ಯಾರು ಅಂತ ಕೇಳಿದ್ರೆ ಸರ್ ಅಜಯ್ ಕುಮಾರ್ ಅವರನ್ನು. ಓಕೆ, ಸೊ ಅಜಯ್ ಕುಮಾರ್ಗಿಂತ ಹಿಂದೆ ಯಾರಿದ್ರು ಸರ್, ಪ್ರೀತಿ ಸುಧಾನ್ ಅವರು ಇದ್ರು. ಓಕೆ, ಸೊ ಇವ್ರಿಗಿಂತ ಹಿಂದೆ ಯಾರಿದ್ರು, ಸೋನು ಅಂತ ಇದ್ರು ಸರ್, ಸೊ ಅವ್ರು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 2025 ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತ ಕೇಳಿದ್ರೆ, ಓಕೆ, ಸೊ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಇದೆ ಇದು. ಓಕೆ, ಯಾವುದು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಇದೆ, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಯಾರು ಅಂತ ಕೇಳಿದ್ರೆ ಸರ್ ನಮ್ಮ ಭಾನು ಮುಷ್ತಾಕ್ ಅವ್ರು ಗೆದ್ದಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಜಸ್ಟ್ ಬೂಕರ್ ಪ್ರಶಸ್ತಿ ಅಂತ ಕೊಟ್ಟರೆ ನಿಮ್ಗೆ ಅವಾಗ ಯಾರು ಹೇಳಬೇಕಾಗುತ್ತೆ ಸರ್, ಡೇವಿಡ್ ಶೆಜ್ಲೆ ಅವ್ರು ಗೆದ್ದಿದ್ದಾರೆ. ಯಾವ ಪುಸ್ತಕಕ್ಕಾಗಿ ಸರ್, ಅವರ ಫ್ಲೆಶ್ ಪುಸ್ತಕಕ್ಕಾಗಿ. ಯಾವ ಪುಸ್ತಕ ಅಂತ ಕೇಳಿದ್ರೆ ಒಂದು ಫ್ಲೆಶ್ ಪುಸ್ತಕ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ವಿಶ್ವ ಪತ್ರಿಕಾ ಸೂಚ್ಯಂಕ ಸ್ವಾತಂತ್ರ್ಯ ಸೂಚ್ಯಂಕ 2025ರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ, ಎಷ್ಟನೇ ಸ್ಥಾನದಲ್ಲಿದೆ ಸರ್, ನಂಬರ್ 1ನಲ್ಲಿ ಇರಬೇಕು. ಯಾಕಂದರೆ ಎಲ್ಲ ಸತ್ಯಗಳನ್ನೇ ಹೇಳ್ತಾರೆ ಇವರು, ಸತ್ಯವನ್ನು ಬಿಟ್ಟು ಏನೂ ಸಹ ಹೇಳೋದಿಲ್ಲ. ಸೊ ಅದಕ್ಕೆ ಇವರು ಎಷ್ಟನೇ ಸ್ಥಾನದಲ್ಲಿದ್ದಾರೆ ಅಂದರೆ 151ನೇ ಸ್ಥಾನದಲ್ಲಿದ್ದಾರೆ. ಓಕೆ, ಸೊ ಏನಾದರೂ ಲಾಸ್ಟ್ ಐ ಥಿಂಕ್ 151 ದೇಶಗಳು ಮಾತ್ರ ಪಾರ್ಟಿಸಿಪೇಟ್ ಮಾಡ್ತಾವೆ ಅನ್ಸುತ್ತೆ ಇದರಲ್ಲಿ. ಓಕೆ, 151ನೇ ಸ್ಥಾನದಲ್ಲಿ ಇದ್ದಾರೆ ನೋಡಿ ಇವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2025ರಲ್ಲಿ ಪದಕ ಪಟ್ಟಿಯಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನ ಪಡೆದುಕೊಂಡಿತ್ತು ಅಂತ ಕೇಳಿದಾನೆ. ಓಕೆ, ಸೊ ಈ ಒಂದು ಖೇಲೋ ಇಂಡಿಯಾ ಯೂತ್ ಗೇಮ್ಸಲ್ಲಿ ಯಾವ ರಾಜ್ಯ ಅಗ್ರಸ್ಥಾನ ಪಡೆದುಕೊಂಡಿದೆ. ಓಕೆ, ಇದು ನಿಮಗೆ ಕೇಳ್ತಾನೆ ಬಂದೇ ಬರುತ್ತೆ, ಸಾಕು ಸರಿ ಬಂದಿದೆ ಇವಾಗ ಆಲ್ರೆಡಿ NTPC ಎಕ್ಸಾಮಲ್ಲಿ ಆ್ಯಂಡ್ ದೆನ್ RRBಯ ಬೇರೆ ಬೇರೆ ಎಕ್ಸಾಮಲ್ಲಿ. ಓಕೆ, ಯಾವ ರಾಜ್ಯ ಸರ್, ಆ ರಾಜ್ಯ ಬಂದುಬಿಟ್ಟು ಸರ್ ಈ ಒಂದು ಮಹಾರಾಷ್ಟ್ರ ಅಲ್ವಾ, ಹೌದು ಮಹಾರಾಷ್ಟ್ರ. ಓಕೆ, ಈ ಒಂದು ಖೇಲೋ ಇಂಡಿಯಾ ಯೂತ್ ಗೇಮ್ಸಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂತ ಕೇಳಿದ್ರೆ ಅತಿ ಹೆಚ್ಚು ಪದಕಗಳನ್ನು ಪಡೆದುಕೊಂಡು ಈ ಒಂದು ಮಹಾರಾಷ್ಟ್ರ ರಾಜ್ಯ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2023ರ ಜಾಗತಿಕ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದ್ರೆ ಸರ್ 130ನೇ ಸ್ಥಾನದಲ್ಲಿದೆ. ಯಾವ ರಾಜ್ಯ, ಒಂದು ಭಾರತ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ವಿಶ್ವ ಸುಂದರಿ ಕಿರೀಟವನ್ನು ಯಾರು ಪಡೆದಿದ್ರು ಅಂತ ಕೇಳಿದ್ರೆ ಈ ಒಂದು ಥೈಲ್ಯಾಂಡ್ನ ಸುಂದರಿಯಾಗಿರ್ತಕ್ಕಂಥ ಸುಚೇತಾ ಚವಾಂಗ್ಶ್ರೀ ಅವರು ಅಂತ ಹೇಳ್ತೀವಿ ಸರ್, ಯಾರು ಒಂದು ಸುಚೇತಾ ಅವರು. ಓಕೆ, ಯಾರು ಈ ಒಂದು ಸುಚೇತಾ ಅವರು ಅಂತ ಹೇಳ್ತೇವೆ, ಸುಚೇತಾ ಚವಾಂಗ್ಶ್ರೀ. ಯಾವ ದೇಶದವರು ಇವರು ಸರ್, ಥೈಲ್ಯಾಂಡ್ ದೇಶವರು ಆಗಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್, ಇದು ಎಲ್ಲಿ ನಡೆದಿತ್ತು, ಇದು 72ನೇ ಮಿಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಏನಿದೆ ಅಲ್ವಾ, ಮಿಸ್ ವರ್ಲ್ಡ್ 2025 ಎಲ್ಲಿ ನಡೆದಿದೆಯಲ್ವಾ, ಇದು ಹೈದರಾಬಾದಲ್ಲಿ ನಡೆದಿತ್ತು. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮೇ 2025ರಲ್ಲಿ ಭಾರತ 86ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರು ಅಂತ ಕೇಳಿದಾನೆ ಸರ್. 88 ನೋಡಿದ್ವಿ, ಯಾರು, ದಿವ್ಯಾ ದೇಶ್ಮುಖ್ ಅವರು. 89 ನೋಡಿದ್ವಿ, ಯಾರು, ರೋಹಿತ್ ಕೃಷ್ಣ ಅವರು. ಆ್ಯಂಡ್ ನೆಕ್ಸ್ಟ್ 90 ನೋಡಿದ್ವಿ ಸರ್, 90 ನೋಡಿದ್ವಾ, 91 ನೋಡಿದ್ವಿ, ಯಾರು ಸರ್, ರಾಹುಲ್ ಅವರು. 92 ನೋಡಿದ್ವಿ, ಯಾರು ಸರ್, ಆರ್ಯನ್ ಅವರು. ಹಾಗಾದರೆ 86ನೇದವ್ರು ಯಾರು ಅಂತ, ಯಾರಿದ್ದಾರೆ ಈ ಒಂದು 86ನೇದವರು ಯಾರು ಅಂತ ಕೇಳಿದ್ರೆ ಅವಾಗೂ ಹೇಳಬೇಕಾಗಿತ್ತು ಸರ್, ಈ ಒಂದು ಶ್ರೀಹರಿ ಅವರು. ಓಕೆ, ಯಾರು ಅಂದರೆ ಈ ಒಂದು ಶ್ರೀಹರಿ ಎಲ್ಲಾರ್ ಅವರು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಜೈವಿಕ ಸಾರ್ವಜನಿಕ ಸ್ಥಿರೀಕರಣದಲ್ಲಿನ ಪ್ರಗತಿಗಾಗಿ 2025ರ ವಿಶ್ವ ಆಹಾರ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದಾನೆ ಸರ್. ಈ ಒಂದು ಆಹಾರ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದ್ರೆ ಈ ಒಂದು ಮರಿಯಂಜೆಲಾ ಹಂಗೇರಿ ಅವರು ಅಂತ ಹೇಳ್ತೀವಿ ಸರ್. ಯಾರು, ಈ ಒಂದು ಮರಿಯಂಜೆಲಾ ಹಂಗೇರಿ ಅವರು ಈ ಒಂದು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ.
ವಿಶ್ವ ಆಹಾರ ಪ್ರಶಸ್ತಿಯನ್ನು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, SRS 2021 ವರದಿಯ ಪ್ರಕಾರ ಭಾರತದ ಒಟ್ಟು ಫಲವತ್ತತೆಯ ದರ ಎಷ್ಟು ಅಂತ. ಓಕೆ, ಎಷ್ಟಾಗಿದೆ ಒಂದು ಟೋಟಲ್ ಫರ್ಟಿಲಿಟಿ ರೇಟ್, ಇದು ಇಂಪಾರ್ಟೆಂಟ್ ಆಗುತ್ತೆ, ಇದು ನಿಮಗೆ ಕೇಳ್ತಾನೆ ಎಷ್ಟಾಗಿದೆ ಅಂತ ಕೇಳಿದ್ರೆ ಅವಾಗೂ ಹೇಳಬೇಕಾಗುತ್ತೆ ಸರ್ 2.0 2021 ವರದಿಯ ಪ್ರಕಾರ. ಓಕೆ, SSGDಯಲ್ಲಿ ಇದು ಬರ್ಬೋದು ನೋಡಿ, ಚಾನ್ಸಸ್ ಸಾಕಷ್ಟಿದೆ ಇದು ಕ್ವಶನ್ದು. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಆಲಿವ್ ರಿಡ್ಲೆ ಆಮೆಗಳನ್ನು ರಕ್ಷಿಸಲು ಭಾರತೀಯ ಕರಾವಳಿ ಕಾವಲು ಪಡೆ ಯಾವ ಕಾರ್ಯಾಚರಣೆಯನ್ನು ನಡೆಸುತ್ತಿದೆ ಅಂತ ಕೇಳಿದ್ರೆ ಸರ್ ಯಾವ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಹೇಳ್ಬೋದಾ ಸರ್? ಅದು ಆಪರೇಷನ್ ಆಲಿವಿಯಾ, ಹೌದಾ? ಓಕೆ, ಆಪರೇಷನ್ ಆಲಿವಿಯಾ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾದ ಟ್ರಾಕೋಮೋವನ್ನು ನಿರ್ಮೂಲನೆ ಮಾಡಿದ ಆಗ್ನೇಯ ಏಷ್ಯಾದಲ್ಲಿ 3ನೇ ದೇಶ ಯಾವುದು ಅಂತ ಕೇಳಿದ್ದಾನೆ ಸರ್. ಆಗ್ನೇಯ ಏಷ್ಯಾದಲ್ಲಿ 3ನೇ ದೇಶ ಅಂತ ಅದು ಯಾವುದು ಸರ್? ಇದು ಆಗ್ನೇಯ ಏಷ್ಯಾದಲ್ಲಿ 3ನೇ ದೇಶ ಯಾವುದು ಅಂತ ಕೇಳಿದ್ರೆ ಸರ್ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಯಾವ ದೇಶ ಯಾವುದು ಅಂದರೆ ನಮ್ಮ ಇಂಡಿಯಾ ಸರ್. ಯಾವುದೇ ಒಂದು ಟ್ರಾಕೋಮೋವನ್ನು ಅದು ನಿರ್ಮೂಲನೆ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಟ್ರಾಕೋಮೋ ಎಲ್ಲಿ ಬರುತ್ತೆ ಸರ್? ಕಣ್ಣಿಗೆ ಬರುತ್ತಾ, ಕಿವಿಗೆ ಬರುತ್ತಾ? ಕಣ್ಣಿಗೆ ಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಲುಪೆಕ್ಸ್ ಮಿಷನ್ ಯಾವ 2 ಬಾಹ್ಯಾಕಾಶ ಸಂಸ್ಥೆಗಳ ಜಂಟಿ ಚಂದ್ರ ಪರಿಶೋಧನಾ ಉಪಕ್ರಮವಾಗಿದೆ ಅಂತ ಕೇಳಿದ್ದೇನೆ ಸರ್. ಯಾವುದು ಈ ಒಂದು ಲುಪೆಕ್ಸ್ ಮಿಷನ್ ಅನ್ನೋದು ಯಾವ್ಯಾವ ದೇಶಗಳದ್ದಾಗಿದೆ ಸರ್? ಈ ಒಂದು ಲುಪೆಕ್ಸ್ ಅನ್ನೋದು ಈ ನಮ್ಮ ಇಸ್ರೋ ಮತ್ತು ಜಾಕ್ಸದಾಗಿದೆ ಸರ್. ಯಾವುದೇ ಒಂದು ನಮ್ಮ ಭಾರತ ಮತ್ತು ಈ ಒಂದು ಜಪಾನ್ದಾಗಿದೆ ಅಂತ ನಾವು ಹೇಳ್ತೇವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಬ್ರಹ್ಮೋಸ್ ಕ್ಷಿಪಣಿ ಉತ್ಪಾದನಾ ಘಟಕವನ್ನು ಎಲ್ಲಿ ಉದ್ಘಾಟಿಸಿದ್ದಾರೆ ಅಂತ ಕೇಳಿದ್ದೇನೆ ಸರ್. ಈ ಒಂದು ಬ್ರಹ್ಮೋಸ್ ಕ್ಷಿಪಣಿಯನ್ನು ಅವರು ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಸರ್? ಅವರು ಉದ್ಘಾಟನೆ ಮಾಡಿರೋದು ಎಲ್ಲಿ ಅಂತ ಕೇಳಿದ್ರೆ ಸರ್ ಈ ಒಂದು ಲಕ್ನೋದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಆಲ್ರೆಡಿ ಇದು ನಿಮಗೆ RRB NTPC ಎಕ್ಸಾಮಲ್ಲಿ ಬಂದಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ತಪತಿ ಬೆಸಿನ್ ಮೆಗಾ ರಿಚಾರ್ಜ್ ಯೋಜನೆಯನ್ನು ಯಾವ 2 ರಾಜ್ಯಗಳು ಒಪ್ಪಂದಕ್ಕೆ ಸಹಿ ಹಾಕಿವೆ ಅಂತ ಕೇಳಿದ್ದೇನೆ ಸರ್. ಯಾವುದೇ ಒಂದು ತಪತಿ ಬೆಸಿನ್ ಮೆಗಾ ರಿಚಾರ್ಜ್ ಪ್ರಾಜೆಕ್ಟ್ಗೆ ಯಾವ್ಯಾವ ರಾಜ್ಯಗಳು ಸಹಿ ಹಾಕಿದ್ದಾವೆ ಅಂತ ಸರ್. ಯಾವ್ಯಾವ ರಾಜ್ಯ ಅಂತ ಕೇಳಿದ್ರೆ ಒಂದು MP ಮಧ್ಯಪ್ರದೇಶ, ಆ್ಯಂಡ್ ಇನ್ನೊಂದು ಯಾವುದಂದರೆ ಒಂದು ಮಹಾರಾಷ್ಟ್ರ ಅಂತ ಹೇಳ್ತೀವಿ ಸರ್ನ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, UP ಅಗ್ರೀಸ್ ಮತ್ತು AI ಪ್ರಜ್ಞಾ ಉಪಕ್ರಮವನ್ನು ಪ್ರಾರಂಭಿಸಲು ಉತ್ತರ ಪ್ರದೇಶದೊಂದಿಗೆ ಯಾವ ಸಂಸ್ಥೆ ಪಾಲುದಾರಿಕೆ ಹೊಂದಿದೆ ಅಂತ ಕೇಳಿದ್ದೇನೆ ಸರ್. ಯಾವ ಒಂದು ಸಂಸ್ಥೆ ಪಾಲುದಾರಿಕೆ ಹೊಂದಿದೆ, ಯಾವ ಸಂಸ್ಥೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಆ ಸಂಸ್ಥೆ ಈಸ್ ಈ ವರ್ಲ್ಡ್ ಬ್ಯಾಂಕ್. ಯಾವುದು ಅಂದರೆ ಈ ಒಂದು ವರ್ಲ್ಡ್ ಬ್ಯಾಂಕ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ಭಯೋತ್ಪಾದಕ ಘಟನೆಗೆ ಪ್ರತಿಕ್ರಿಯೆಯಾಗಿ ಆಪರೇಷನ್ ಸಿಂಧೂರವನ್ನು ನಡೆಸಲಾಯಿತು ಸರ್? ಈ ಒಂದು ಪಹಲ್ಗಾಮ್ ಭಯೋತ್ಪಾದನಾ ಒಂದು ದಾಳಿಯ ಒಂದು ರಿವೆಂಜ್ಗಾಗಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ 35ನೇ ವಿದೇಶಾಂಗ ಕಾರ್ಯದರ್ಶಿ ಯಾರು ಅಂತ ಕೇಳಿದೆ ಸರ್. ಯಾರಿವರು? ಸೊ ಇದನ್ನು ಸಹ ನಿಮಗೆ ಕೇಳ್ತಾನೆ ನೋಡಿ, ಯಾರಿವರು 35ನೇ ಒಂದು ವಿದೇಶಾಂಗ ಕಾರ್ಯದರ್ಶಿ ಯಾರಿದ್ದಾರೆ ಸರ್? ಅವರು ಬಂದುಬಿಟ್ಟು ಸರ್ ನಮ್ಮ ವಿಕ್ರಮ್ ಮಿಶ್ರಿ ಅವರು. ಸರ್ ಯಾರು ಅಂತ ಕೇಳಿದ್ರೆ ಒಂದು ವಿಕ್ರಮ್ ಮಿಶ್ರಿ ಅವರು ಅಂತ ಹೇಳ್ತೀವಿ ಸರ್. ಯಾರು? ವಿಕ್ರಮ್ ಮಿಶ್ರಿ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸೇಲಂ ಸಲೆಹ್ ಬಿನ್ ಬ್ರೈಕ್ ಅವರನ್ನು ಯಾವ ದೇಶದ ಹೊಸ ಪ್ರಧಾನಿಯಾಗಿ ನೇಮಿಸಲಾಗಿದೆ ಅಂತ ಕೇಳಿದ್ರೆ ಸರ್. ಯಾವುದು ಈ ಒಂದು ಸೇಲಂ ಅವರನ್ನು ಯಾವ ದೇಶದ ಒಂದು ಹೊಸ ಪ್ರಧಾನಿಯಾಗಿ ನೇಮಿಸಲಾಗಿದೆ? ಯಾವ ದೇಶ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಿತ್ತು ಸರ್ ಈ ಒಂದು ಯಮನ್ ದೇಶದ ನೂತನ ಪ್ರಧಾನಿಯಾಗಿದ್ದಾರೆ ಇವರು ಸರ್ನಾ. ಸೊ ಇವರು ಯಮನನ್ನೇ ಸೇಲ್ ಮಾಡ್ತಾರೆ ಅಂತ ನೆನಪಿಟ್ಕೊಳ್ಳಿ, ಸೇಲಂ ಅಂತ ನೆನಪಿಡ್ತಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಅಂತಾರಾಜ್ಯ ಚಿರತೆ ಸಂರಕ್ಷಣಾ ಕಾರಿಡಾರನ್ನು ಯಾವ 2 ರಾಜ್ಯಗಳ ನಡುವೆ ಸ್ಥಾಪಿಸಲಾಗುತ್ತದೆ ಅಂತ ಕೇಳಿದ್ದೇನೆ ಸರ್. ಒಂದು ಚಿರತೆ ಕಾರಿಡಾರನ್ನು ಯಾವ ರಾಜ್ಯಗಳು ಸ್ಥಾಪನೆ ಮಾಡ್ತಾ ಇದ್ದಾವೆ? ಈ ಒಂದು ರಾಜಸ್ಥಾನ ಮತ್ತು ಈ ಒಂದು MP ಅಂತ ಹೇಳ್ತೀವಿ, ಸಂಸತ್ ಅಲ್ಲದು MP. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಜಿನೋಮ್ ಸಂಪಾದಿತ ಅಕ್ಕಿ ಪ್ರಭೇದಗಳನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳಿದ್ದೇನೆ ಸರ್. ಯಾರು ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ ಸರ್? ಇದನ್ನು ಜಿನೋಮ್ ಸಂಪಾದಿತ ಅಕ್ಕಿಗಳನ್ನು ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಈ ICAR ಅವರು ಸರ್ನ. ಯಾವುದು ಈ ಒಂದು ICAR ಅವರು ಅಂತ ಹೇಳ್ತೀವಿ ಸರ್ನ. ಸೊ ICAR ನೆನ್ಪಿಟ್ಕೊಳ್ಳಿ. ಸೊ ಯಾವುದನ್ನು ಪ್ರಾರಂಭಿಸಿದ್ದಾರೆ ಸರ್? ಪೂಸಾ ಎಂಬ ಒಂದು ಅಕ್ಕಿಯನ್ನು. ಆ್ಯಂಡ್ ದೆನ್ ಈ ಒಂದು DRR ಧನ ಅಂತ ಬರುತ್ತೆ ಸರ್ನ. ಈ ಒಂದು ಅಕ್ಕಿಯನ್ನು DRR ಧನ್ 100 ಅಂತ ಬರುತ್ತೆ, ಮತ್ತು ಕಮಲಾ ಅಂತ ಬರುತ್ತೆ. ಸೊ ಆ ಒಂದು DRR ಧನ್ 100 ಇದೆಯಲ್ಲ ಅದಕ್ಕೆ ಇರ್ತಕ್ಕಂಥ ಇನ್ನೊಂದು ಹೆಸರು. ಆ್ಯಂಡ್ ದೆನ್ DST ರೈಸ್ ಅಂತ ಬರುತ್ತೆ. DST ರೈಸ್ ಇದು ಲಾಸ್ಟ್ FD ಎಕ್ಸಾಮಲ್ಲಿ ಕೇಳಿದ್ದೆ ನೋಡಿ, 20 days ಬ್ಯಾಕ್ ಐ ಥಿಂಕ್. ಜನವರಿಲಿ ಎಕ್ಸಾಮ್ ನಡೀತಿತ್ತಲ್ವೇ, NHK ಮೀನ್ಸ್ ನಾನ್ HK FD ಎಕ್ಸಾಮ್. ಅದು ಎಕ್ಸಾಮಲ್ಲಿ ಕೇಳಿದ್ದೆ ನೋಡಿ, ಇದು ಪೂಸಾ ಬಗ್ಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಮತ್ತೆ ಯಾವುದು ಹೇಳಿದೆ ಅಲ್ವಾ ನಿಮಗೆ, ಕಮಲಾ ಬಗ್ಗೆ. ಆ್ಯಂಡ್ ದೆನ್ DST ರೈಸ್ ಬಗ್ಗೆ. ಸೊ ಅದ್ರ ಬಗ್ಗೆ ಕೇಳಿದ್ದೆ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ನೀವು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ AI ಚಾಲಿತ ಚಿನ್ನ ಕರಗಿಸುವ ATM ಅನ್ನು ಎಲ್ಲಿ ಅನಾವರಣಗೊಳಿಸಲಾಯಿತು ಅಂತ ಕೇಳಿದ್ದೇನೆ ಸರ್. ಎಲ್ಲಿ ಅನಾವರಣಗೊಳಿಸಲಾಗಿದೆ ಇದನ್ನು? ಇಲ್ಲಿ ಅಂತ ಕೇಳಿದ್ರೆ ಈ ಒಂದು ಹೈದರಾಬಾದಲ್ಲಿ ಸರ್. ಎಲ್ಲಿ? ಒಂದು ಹೈದರಾಬಾದಲ್ಲಿ ATM, ಬಂಗಾರದ ATM ಎಲ್ಲಿ ಕಂಡು ಬರ್ತದೆ ಸರ್? ಹೈದರಾಬಾದಲ್ಲಿ. ಎಲ್ಲಿ ಅಂದರೆ ಒಂದು ಹೈದರಾಬಾದಲ್ಲಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಂಟೋನಿ ಆಲ್ಬನೀಸ್ ಅವರು ಯಾವ ದೇಶದ ಪ್ರಧಾನಿಯಾಗಿ ಆಯ್ಕೆಯಾದರು ಸರ್? ಈ ಒಂದು ಆಸ್ಟ್ರೇಲಿಯಾ ದೇಶದ ಒಂದು ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಮೊನಾಕೋ ಗ್ರ್ಯಾಂಡ್ ಪ್ರಿಕ್ಸ್ನಲ್ಲಿ ಫಾರ್ಮುಲಾ 2 ರೇಸ್ ಗೆದ್ದ ಭಾರತೀಯ ಯಾರು ಅಂತ ಕೇಳಿದ್ದೇನೆ ಸರ್. ಯಾರು ಗೆದ್ದಿದ್ದಾರೆ ಸರ್? ಈ ಒಂದು ಮೊನಾಕೋ ಗ್ರ್ಯಾಂಡ್ ಪ್ರಿಕ್ಸ್ನಲ್ಲಿ ಫಾರ್ಮುಲಾ 2 ರೇಸನ್ನು ಗೆದ್ದಿರ್ತಕ್ಕಂಥ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ರೆ ಸರ್ ಅವಾಗ ಹೇಳಬೇಕಾಗುತ್ತೆ ದ್ಯಾಟ್ ಈಸ್ ಅವರ ಕುಶ್ಮೈನಿ ಅವರು ಸರ್ನ. ಯಾರು ಅಂದರೆ ಈ ಒಂದು ಕುಶ್ಮೈನಿ ಅವರು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನೀತಿ ಆಯೋಗದ 10ನೇ ಆಡಳಿತ ಮಂಡಳಿ ಸಭೆ
ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ. ಸರ್ ನೀತಿ ಆಯೋಗದ ಅಧ್ಯಕ್ಷತೆ ಆಲ್ವೇಸ್ ಯಾರು ವಹಿಸ್ತಾರೆ ಸರ್? ಭಾರತ ಪ್ರಧಾನಿ ವಹಿಸ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 6 ಕಿಲೋಮೀಟರ್ ಗ್ರಿಡ್ ಹೊಂದಿರುವ ವಿಶ್ವದ ಅತಿ ಹೆಚ್ಚು ರೆಸೊಲ್ಯೂಷನ್ ಹೊಂದಿರುವ ಹವಾಮಾನ ಮುನ್ಸೂಚನಾ ವ್ಯವಸ್ಥೆಯು ಯಾವ ದೇಶದ ಪ್ರಾರಂಭಿಸಿದೆ? ಸರ್ ಯಾವ ಸರ್ ಇದು? ವೆದರ್ ಫೋರ್ಕಾಸ್ಟಿಂಗ್ ಸಿಸ್ಟಮ್ ಯಾವುದು ಸರ್? ಇಂಡಿಯಾದಲ್ವಾ? ಇದನ್ನು ಎಷ್ಟು ಬಾರಿ ಕೇಳಿಲ್ಲ ನಿಮಗೆ, ಹೇಳಿ ಸಾಕಾಯ್ತು ನನಗೆ. ಎಲ್ಲೆಲ್ಲಿ ಕೇಳಿದಾನೆ ಗೊತ್ತಾ? RRB NTPC ಗ್ರಾಜುಯೇಟ್ ಎಕ್ಸಾಮಲ್ಲಿ ಕೇಳಿದಾನೆ, ಅಂಡರ್ ಗ್ರಾಜುಯೇಟ್ ಎಕ್ಸಾಮಲ್ಲಿ ಕೇಳಿದಾನೆ, ಅದೇ ನೆಕ್ಸ್ಟ್ ಬಂದಿರತಕ್ಕಂಥ CHSL ಎಕ್ಸಾಮಲ್ಲಿ ಕೇಳಿದ್ದಾನೆ, ಆ್ಯಂಡ್ ನೆಕ್ಸ್ಟ್ ಆಗಿರ್ತಕ್ಕಂಥ D ಗ್ರೂಪ್ ಎಕ್ಸಾಮಲ್ಲಿ ಕೇಳಿದ್ದಾನೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಡೆಲ್ಲಿ ಪೊಲೀಸ್ ಎಕ್ಸಾಮಲ್ಲಿ ಕೇಳಿದ್ದಾನೆ. ಸೊ ಇಷ್ಟು ಎಕ್ಸಾಮಲ್ಲೂ ಸಹ ಇದು ಕ್ವಶನ್ ಬಂದಿದೆ ನೋಡಿ ಇದು. ಓಕೆ, ಸೊ ಮೀನ್ಸ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮಹಿಳೆಯರ AI ಸೈಬರ್ ಭದ್ರತಾ ಕೌಶಲ್ಯಗಳನ್ನು ಹೆಚ್ಚಿಸಲು ಯಶೋಧ AI ಉಪಕ್ರಮವನ್ನು ಪ್ರಾರಂಭಿಸಿರ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಸರ್, ಈ ಒಂದು ಯಶೋಧ AI ಯಾರು ಪ್ರಾರಂಭ ಮಾಡಿದ್ದಾರೆ ಸರ್? ಇದು ಬಂದುಬಿಟ್ಟು ಈ ರಾಷ್ಟ್ರೀಯ ಮಹಿಳಾ ಆಯೋಗ ಪ್ರಾರಂಭ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025-26 ಅವಧಿಗೆ ಏಷ್ಯನ್ ಉತ್ಪಾದಕತಾ ಸಂಸ್ಥೆಯ ಅಧ್ಯಕ್ಷತೆಯನ್ನು ಯಾವ ದೇಶ ವಹಿಸ್ಕೊಂಡಿದೆ ಅಂತ ಕೇಳಿದ್ರೆ ಸರ್, ಯಾವ ದೇಶ ಇದನ್ನು ವಹಿಸ್ಕೊಂಡಿದೆ ಸರ್? ಯಾವ ದೇಶ ಅಂತ ಕೇಳಿದ್ರೆ ಅವಾಗ ಹೇಳಬೇಕೈತೆ ಸರ್, ನಮ್ಮ ಹೆಮ್ಮೆಯ ಭಾರತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕಾಮಿಲ್ ಇದ್ರೀಸ್ ಯಾವ ದೇಶದ ಪ್ರಧಾನಿಯಾದರು ಅಂತ ಕೇಳಿದ್ರೆ ಸರ್, ಯಾರು ಈ ಒಂದು ಕಾಮಿಲ್ ಇದ್ರೀಸ್ ಅವರು ಯಾವ ದೇಶದ ಪ್ರಧಾನಿ? ಯಾವ ದೇಶದ ಅಂತ ಕೇಳಿದ್ರೆ ಒಂದು ಡೆನ್ಮಾರ್ಕ್ ದೇಶ, ಹೌದು ಡೆನ್ಮಾರ್ಕ್ ದೇಶ. ಓಕೆ, ಇಲ್ಲ ಡೆನ್ಮಾರ್ಕ್ ದೇಶ ಅಲ್ಲ, ಇವರು ಇಥಿಯೋಪಿಯಾ ದೇಶದ ಪ್ರಧಾನಿಯಾಗಿದ್ದಾರೆ. ಸರ್ ಯಾರು? ಈ ಒಂದು ಕಾಮಿಲ್ ಇದ್ರೀಸ್ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕಸ್ಟಮ್ ಜೀನ್ ಎಡಿಟಿಂಗ್ ಚಿಕಿತ್ಸೆಯನ್ನು ಬಳಸಿಕೊಂಡು ಯಶಸ್ವಿಯಾಗಿ ಚಿಕಿತ್ಸೆ ಪಡೆದ ಮೊದಲ ಮಾನವ ಯಾರು ಅಂತ ಕೇಳಿದ್ರೆ ಸರ್, ಯಾರಿದ್ದಾರೆ ಸರ್ ಈ ಒಂದು ಮೊದಲ ಮಾನವ ಯಾರು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಈ ಒಂದು ಕೈಲ್ ಕೈಸರ್ ಮೆಲ್ಡೂನ್ ಜೂನಿಯರ್ ಅವರು ಈ ಒಂದು ಕಸ್ಟಮ್ ಜೀನ್ ಎಡಿಟಿಂಗ್ ಚಿಕಿತ್ಸೆಯನ್ನು ಪಡೆದುಕೊಂಡು ಯಶಸ್ವಿಯಾಗಿ ಚಿಕಿತ್ಸೆಯನ್ನು ಪಡೆದಿರತಕ್ಕಂಥ ಮೊದಲ ವ್ಯಕ್ತಿಯಾಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 7 ಖಂಡಗಳಲ್ಲಿರುವ ಅತಿ ಎತ್ತರದ ಶಿಖರಗಳನ್ನು ಏರಿದ ಭಾರತದ ಅತ್ಯಂತ ಕಿರಿಯ ಭಾರತೀಯರು ಅಂತ ಹೇಳಿದ್ರೆ ಸರ್, ಯಾರು ಸರ್ ಇವರು ಅತ್ಯಂತ ಕಿರಿಯ ಭಾರತೀಯರು? ಹೇಳ್ಬೋದಾ ಸರ್? ಯಾರು? ಕಾಮ್ಯ ಕಾರ್ತಿಕೇಯ ಅವರ ಅಥವಾ ವಿಶ್ವನಾಥನ್ ಕಾರ್ತಿಕೇಯ ಅವರ? ಸೊ ಇದಕ್ಕೆ ಸಲ ಉತ್ತರ ಬಂದುಬಿಟ್ಟು ಸರ್ ಆಪ್ಷನ್ ಎ, ಈ ಒಂದು ವಿಶ್ವನಾಥನ್ ಕಾರ್ತಿಕೇಯ ಅವರು. ಎಷ್ಟು ಏಜ್ ಇದೆ ಇವರಿಗೆ? ವಿಶ್ವನಾಥನ್ ಕಾರ್ತಿಕೇಯ ಅವರಿಗೆ 16 ಏಜ್ ಅಷ್ಟೇ ಇದೆ ನೋಡಿ ಇವರು, ಸರಿನಾ? ಸೊ ಇವರು ಹೈದರಾಬಾದಿಂದ ಬರ್ತಾರೆ. ಇವರು ಯಾರು ಅಂದರೆ ಈ ಒಂದು ವಿಶ್ವನಾಥನ್ ಕಾರ್ತಿಕೇಯ ಅವರು. ಅಂದರೆ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಭಾರತದ ಮೊದಲ ಸ್ವದೇಶಿ ನಿರ್ಮಿತ ವಿದ್ಯುತ್ ತರಬೇತಿ ಈ ವಾಹನ ಈ ಹಂಸವನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂತ. ಓಕೆ, ಸೊ ದಿಸ್ ಇಸ್ ಯುವರ್ ಹೋಮ್ವರ್ಕ್ ಕ್ವಶನ್. ಸೊ ಇದನ್ನು ನೀವು ಹೋಮ್ವರ್ಕ್ ಆಗಿ ಮಾಡಿ ಅಂತ ಹೇಳ್ತಾ ಇದ್ದೀನಿ, ಇದನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದೆ, ನಿಮಗೆ ಇಷ್ಟ ಆಗಿ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತೇವೆ. ಇಲ್ಲಿಗೆ ಏನು ಮಾಡ್ತಿದ್ದೀನಿ ಒನ್ಸ್ ಅಗೇನ್, ಥ್ಯಾಂಕ್ ಯು ಸೋ ಮಚ್.